जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ನಿನ್ನೆಯ ಪಾಠದಲ್ಲಿ ಕೃಷ್ಣನ ವೇಣುಗಾನದ ಮಹತ್ವ ಏನಿದೆ ಅನ್ನೋದನ್ನ ನೋಡಿದೆವು. ವೇಣುನಾದ ವಿಶಾರದ ಇದನ್ನು ತಿಳಿದು ನಂತರದ ಗೋಪಿ ವಸ್ತ್ರಾಪಹಾರಕ ಅನ್ನುವಂತಹ ಪರಮಾತ್ಮನ ಹೆಸರಿನಿಂದ ಸೂಚಿತವಾಗುವ ಕಥೆಯನ್ನ ಇಲ್ಲಿ ನೋಡಬೇಕಾಗಿದೆ. ದಶಮ ಸ್ಕಂಧದ 20ನೇ ಅಧ್ಯಾಯದ ಪ್ರಾರಂಭದಿಂದಲೇ ಈ ಕಥೆಯನ್ನ ನಿರೂಪಣೆ ಮಾಡ್ತಾ ಬರ್ತಾರೆ. ಹೇಮಂತೆ ಪ್ರಥಮೆ ಮಾಸಿ ನಂದೌ ರಜಕುಮಾರಿಕಾಃ ಚೇರುರ್ಹವಿಷ್ಯಂ ಭುಂಜಾನಾಃ ಕಾತ್ಯಾಯನ್ಯರ್ಚನೌ ವ್ರತಂ. ಕಾತ್ಯಾಯನಿ ಅಂತಂತ ಹೇಳಿದ್ರೆ ಲಕ್ಷ್ಮೀದೇವಿ. ಕಾತ್ಯಾಯನಿ ಎಂಬ ಹೆಸರಿನ ಲಕ್ಷ್ಮೀದೇವಿಯ ಅರ್ಚನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಇವರು ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ಸನ್ನಿಧಾನ ತಮ್ಮಲ್ಲಿ ಬರಬೇಕು ಅಂತ. ಈ ಗೋಪಿಯರೆಲ್ಲ ಕೃಷ್ಣನ ಅಂಗಸಂಗ ತಮಗಾಗಬೇಕು ಅಂತ ಅಪ್ಸರೆಯರೇ ಆದಂತಹ ಇವರು ಕೃಷ್ಣನನ್ನ ಮದುವೆ ಆಗಬೇಕು ಎಂಬ ಉದ್ದೇಶದಿಂದ ಗೋಪಿಯರಾಗಿ ಅವತಾರ ಮಾಡಿದವರು. ಕೃಷ್ಣನ ಪತ್ನಿಯರಾಗಬೇಕು ಅಂತಾದರೆ ಲಕ್ಷ್ಮೀದೇವಿಯ ಸನ್ನಿಧಾನ ತಮ್ಮಲ್ಲಿ ಇಲ್ಲದ ಹೊರತು ಅದು ಸಾಧ್ಯ ಇಲ್ಲ ಅಂತ ತಿಳಿದುಕೊಂಡವರು. ಕೃಷ್ಣನ ಉಪನಯನಕ್ಕಿಂತ ಮೊದಲಿಗೇನೆ ತಮಗೆ ವಿವಾಹವಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡವರು. ಹಾಗಾಗಿ ಇವರೆಲ್ಲರೂ ಆ ಲಕ್ಷ್ಮೀದೇವಿಯ ಸನ್ನಿಧಾನ ತಮ್ಮಲ್ಲಿ ಬರಬೇಕು ಎಂಬ ಕಾರಣದಿಂದಾಗಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಏನದು ವ್ರತ ಏನು ಅಂತಂದ್ ಹೇಳಿದ್ರೆ, ಅರುಣೋದಯ ಕಾಲ. ಅರುಣೋದಯ ಕಾಲ ಅಂತಂದ್ರೆ ಬೆಳಗಾತ 4:15 ಸುಮಾರು ಅಂತಂದ್ರೆ ಅರುಣ ಉದಯವಾಗ್ತಾ ಇರ್ತಾನೆ. ಅರುಣ ಅಂತಂದ್ ಹೇಳಿದ್ರೆ ಸೂರ್ಯ ಬಂದಿರೋದಿಲ್ಲ. ಆ ಸೂರ್ಯ ಬರೋದಕ್ಕಿಂತ ಮುಂಚೆ ಆಕಾಶ ಎಲ್ಲ ಕತ್ತಲನ್ನ ನಿಧಾನವಾಗಿ ಕಳೆದುಕೊಂಡು ಬೆಳಕು ನಿಧಾನವಾಗಿ ಹರಡ್ಲಿಕ್ಕೆ ಶುರು ಆಗಿರುತ್ತೆ. ಆ ಸಂದರ್ಭ ನಕ್ಷತ್ರಗಳೆಲ್ಲ ಕಾಣಿಸ್ತಾ ಇರಬೇಕು. ಆ ಸಂದರ್ಭ ಆಪ್ಲತ್ಯಾಂಭಸಿ ಕಾಲಿಂದ್ಯಾಹ ಜಲಾಂತೆ ಚೋದಿತೆ ಋಣೆ ಕೃತ್ವಾ ಪ್ರತಿಕೃತಿಂ ದೇವೀಂ ಆನರ್ಚುಃ ನೃಪಸೈಕತೀಂ. ಅರುಣೋದಯ ಕಾಲವಾಗ್ತಾ ಇದೆ. ಕುಮಾರಿಯರೆಲ್ಲ ಯಮುನೆಯ ನದಿಯ ನೀರಿನಲ್ಲಿ ಮಲಗಿ ಅಲ್ಲಿಯೇ ಹೊರಳಾಡಿ ಆ ನೀರಿನಲ್ಲಿ ಸ್ನಾನ ಮಾಡಿ ಅರ್ಘ್ಯಾದಿಗಳನ್ನ ಕೊಟ್ಟು, ನದ್ಯಭಿಮಾನಿ ದೇವತೆಗಳಿಗೆ ಅರ್ಘ್ಯಾದಿಗಳನ್ನ ಕೊಟ್ಟು
ಆ ನದಿಯ ತೀರದಲ್ಲಿಯೇ ಇರುವಂತಹ ಮರಳಿನಲ್ಲಿ ದೇವಿಯ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕು ಪ್ರತಿನಿತ್ಯದಲ್ಲಿ. ಆ ದೇವಿಯ ಮೂರ್ತಿಯನ್ನ ಮಾಡಿ ಒಳ್ಳೆ ಗಂಧ, ಹೂಗಳು, ನೈವೇದ್ಯ, ಧೂಪ, ದೀಪ, ನೈವೇದ್ಯ ಮುಂತಾದವುಗಳೆಲ್ಲವನ್ನು ಕೂಡ ಅರ್ಪಣೆ ಮಾಡಿ, ಅದೇ ಸಮೀಪದಲ್ಲಿ ಸಿಗುವಂತಹ ಚಿಗುರೆಲೆಗಳು, ಕಾಡಿನಲ್ಲಿಯೇ ಬೆಳೆದಂತಹ ಒಳ್ಳೆ ಪರಿಮಳ ಉಳ್ಳಂತಹ ಹೂವುಗಳು, ಇವೆಲ್ಲವನ್ನ ಹಾಕಿ ಅಕ್ಷತೆ ಮುಂತಾದವುಗಳನ್ನ ಹಾಕಿ ಪ್ರತಿನಿತ್ಯದಲ್ಲಿ ಪೂಜಿಸಬೇಕು. ಅರುಣೋದಯ ಕಾಲದಲ್ಲಿಯೇ ಎದ್ದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಅದರ ತೀರದ ಪ್ರದೇಶದಲ್ಲಿ ದೇವಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡಿ, ನಾವು ಗೌರಿ ಪೂಜೆ ಅಥವಾ ಗಣಪತಿ ಪೂಜೆ ಅಂತಂದ್ ಹೇಳಿ ಗಣೇಶ ಚತುರ್ಥಿ ದಿವಸ, ಗೌರಿ ತೃತೀಯ ದಿವಸ ಎಲ್ಲ ಪೂಜೆ ಮಾಡ್ತೇವಲ್ಲ, ಆ ತರದ ಪೂಜೆಯನ್ನ ಯಮುನಾ ನದಿಯ ತೀರದಲ್ಲಿ ಕುಳಿತುಕೊಂಡು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ತರ ಮಾಡ್ಬೇಕು, ಮಾಡ್ತಾ ಇದ್ದಾರೆ ಇವರು. ಗಂಧ ಮಾಲ್ಯೈ ಸುರಭಿಭಿಃ ಬಲಿಭಿರ್ಧೂಪದೀಪಕೈಃ ಉಚ್ಚಾವಚೈಶ್ಚೋಪಚಾರೈಃ ಪ್ರವಾಲ ಫಲತಂಡುಲೈಃ. ಗಂಧಮಾಲ್ಯೈಃ, ಗಂಧೈಃ ಮಾಲ್ಯೈಃ, ನಾನಾ ವಿಧವಾದಂತಹ ಪರಿಮಳ ಗಂಧಗಳಿಂದ ಒಳ್ಳೆ ಪರಿಮಳ ಬೀರುವಂತಹ ಹೂಗಳನ್ನ ಮಾಲೆಯನ್ನಾಗಿ ಮಾಡಿ ಅದನ್ನ ದೇವಿಯ ಆ ಮರಳಿನಲ್ಲಿ ಮಾಡಿದಂತಹ ಮೂರ್ತಿಗೆ ಅಲಂಕಾರ ಮಾಡ್ಬೇಕು. ಒಳ್ಳೆ ನೈವೇದ್ಯವನ್ನ ಅರ್ಪಣೆ ಮಾಡ್ಬೇಕು. ಧೂಪ, ದೀಪ, ಒಳ್ಳೆ ಸ್ತೋತ್ರಗಳು, ದೇವಿಯ ಇದು ಹಾಡುಗಳು ಇವೆಲ್ಲವನ್ನ ಹೇಳಬೇಕು. ಚಿಗುರೆಲೆಗಳನ್ನ ಏರಿಸಬೇಕು. ಈ ರೀತಿಯ ಅಕ್ಷತೆ, ಹಣ್ಣು ಇವೆಲ್ಲವನ್ನು ನೈವೇದ್ಯ ಮಾಡಿ ಪ್ರತಿನಿತ್ಯದಲ್ಲಿ ಪೂಜಿಸಬೇಕು. ಅಲ್ಲಿ ಅವಳನ್ನ ಪ್ರಾರ್ಥನೆ ಮಾಡುವ ಒಂದು ಮಂತ್ರವನ್ನ ಹೇಳ್ತಾ ಇದ್ದಾರೆ. ಅವರೆಲ್ಲ ಏನ್ ಪ್ರಾರ್ಥನೆ ಮಾಡಿದ್ರು? ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದ ಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ ಇತಿ ಮಂತ್ರಂ ಜಪಂತ್ಯಸ್ತಾಹ ಪೂಜಾಂ ಚಕ್ರುಹು ಕುಮಾರಿಕಾಹ. ಇವರೆಲ್ಲ ಕುಮಾರಿಯರು. ಕುಮಾರಿಯರು ಅಂತಂದ್ರೆ ಇನ್ನೂ ವಿವಾಹವಾಗದೇ ಇರುವಂತಹ ಸ್ತ್ರೀಯರು ಅಂತ ಅರ್ಥ. ಋತುಮತಿಯರು ಆಗಿಲ್ಲ, ದೊಡ್ಡವರಾಗಿಲ್ಲ ಅಂತ ಅರ್ಥ. ಅವರು ಈ ರೀತಿಯಾಗಿ ಬೆಳಗಾತ ಎದ್ದು ಮೌನದಲ್ಲಿದ್ದುಕೊಂಡು ಈ ರೀತಿಯಾಗಿ ಅರ್ಚನಾದಿಗಳನ್ನ ಮಾಡ್ತಾ ಇದ್ದಾರೆ. ಅವರು ದೇವಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕಾತ್ಯಾಯನಿ ಮಹಾಮಾಯೆ, ಮಹಾಯೋಗಿನಿ, ಅಧೀಶ್ವರಿ. ಕಾತ್ಯಾಯನಿ ಮಹಾಮಾಯಾಶಕ್ತಿ, ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಭಗವಂತನ ಜೊತೆಯಲ್ಲಿ ಭಗವಂತನಿಗೆ ಸಹಕಾರಿಯಾದಂತಹ ದೇವಿ ನೀನು. ಮಹಾಯೋಗಿನಿ, ಮಹಾಯೋಗ ಶಕ್ತಿ ನಿನ್ನಲ್ಲಿ ಇದೆ. ಅಧೀಶ್ವರಿ, ಇಡೀ ಜಗತ್ತಿಗೆ ನಿಯಾಮಕಳಾದವಳು ನೀನು. ಇಂತಹ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನ ಲಾಲಿಸು, ಕೇಳು. ಏನು ನಮ್ಮ ಪ್ರಾರ್ಥನೆ? ನಂದ ಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ನಂದಗೋಪನ ಮಗನಾದಂತಹ ಕೃಷ್ಣನನ್ನ ನಮ್ಮ ಪತಿಯನ್ನಾಗಿ ಮಾಡು ಅಂತ, ಕೃಷ್ಣನನ್ನ ಪತಿಯನ್ನಾಗಿ ಪಡಿಬೇಕು ಎಂಬ ಉದ್ದೇಶದಿಂದಾಗಿ ಈ ಎಲ್ಲ ಗೋಪಿಕಾ ಕುಮಾರಿಯರು, ವಯಸ್ಸಿಗೆ ಬಂದವರಲ್ಲ, ಅವರೆಲ್ಲ ಪ್ರತಿನಿತ್ಯದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇತಿ ಮಂತ್ರಂ ಜಪಂತ್ಯಸ್ತಾಹ ಪೂಜಾಂ ಚಕ್ರುಹು ಕುಮಾರಿಕಾಹ. ಇವರು ಬೆಳಿಗ್ಗೆ ಬೇಗ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಸ್ವೇಚ್ಛೆಯಿಂದ, ಅವು ಯಾರೋ ಈಗೂ ಮಾಡಿಸ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ. ಈ ಕುಮಾರಿ ಮುತ್ತೈದೆಯರು ಅಂತ ಅವ್ರು ಮೌನ ವ್ರತದಲ್ಲಿದ್ದು ಬೆಳಿಗ್ಗೆ ಎಲ್ಲ ಪೂಜೆಯನ್ನು ಮಾಡಿಸುವಂತಹ ಪದ್ಧತಿ ತುಂಬಾ ವೈದಿಕರಾದಂತಹ ಬ್ರಾಹ್ಮಣರ ಮನೆಯಲ್ಲಿ, ಅವ್ರಿವ್ರ ಮನೆಗಳಲ್ಲಿ ಇರತ್ತೆ. ಆದ್ರೆ ಮಕ್ಕಳನ್ನ ಬೆಳಿಗ್ಗೆ ಎಬ್ಸೋದು ಬಹಳ ಕಷ್ಟ. ಅವ್ರಿಗೆ ಏನ್ ಪೂಜೆ ಮಾಡ್ತಾ ಇದ್ದೇವೆ ಅಂತ ಗೊತ್ತಿರೋದಿಲ್ಲ. ತಂದೆ ತಾಯಿಗಳು ಹೇಳಿರ್ತಾರೆ ಅಂತ ಬಲಾತ್ಕಾರವಾಗಿ ಎದ್ದು ಆ ಪೂಜಾದಿಗಳನ್ನು ಮಾಡ್ತಾರೆ. ಅದು ವಯೋಸಹಜವಾದಂತಹ ಧರ್ಮ. ಆದ್ರೆ ಈ ಗೋಪಿಕಾ ಸ್ತ್ರೀಯರು ಯಾರಿದ್ದಾರಲ್ಲ, ಇವರೆಲ್ಲ ಅಪ್ಸರೆಯರು, ಸಾಕ್ಷಾತ್ ದೇವತಾ ಸ್ತ್ರೀಯರೇ. ಇವರಿಗೆ ಬಲವಂತ ಏನೂ ಇಲ್ಲ. ಇವರೆಲ್ಲ ಬ್ರಾಹ್ಮ ಮುಹೂರ್ತದಲ್ಲಿ ಯಾರೂ ಎಬಸ್ಬೇಕು ಅಂತಿಲ್ಲ. ಇವ್ರ ತಂದೆ ತಾಯಿಗಳು ಬಂದು ಹೇಳ್ರಮ್ಮ ಕೃಷ್ಣನ ನಮ್ಮ ಗಂಡನನ್ನಾಗಿ ಪಡಿಬೇಕು ಅಂತ ಮಂತ್ರ ಹೇಳಿಕೊಂಡು ನೀವು ಪೂಜೆ ಮಾಡ್ರಿ ಅಂತ ಇವ್ರ ಅಪ್ಪ ಅಮ್ಮ ಯಾರೋ ಬಲವಂತ ಮಾಡಿ ಕಳಿಸಿದ್ದಲ್ಲ. ಪರಸ್ಪರವಾಗಿ ಅವರೆಲ್ಲರೂ ಕೂಡ ತಾವೇ
ನೀನ್ ಎದ್ದಾಗ ನನ್ನನ್ನು ಎಬ್ಸು, ನಾನು ಎದ್ದಾಗ ನಿನ್ನನ್ನು ಎಬ್ಸ್ತೇನೆ ಅಂತ ಈ ರೀತಿಯಾಗಿ ಮಾತನಾಡಿಕೊಂಡು ಬ್ರಾಹ್ಮ ಮುಹೂರ್ತದಲ್ಲಿಯೇ ಎದ್ದು ಒಬ್ಬರು ಇನ್ನೊಬ್ಬರ ಕೈಯನ್ನು ಹಿಡಿದುಕೊಂಡು, ಯಾಕೆಂದ್ರೆ ಬೆಳಗಾತ ಆ ಸಂದರ್ಭದಲ್ಲಿ ಮನೆ ಬಿಟ್ಟು ಆ ನದಿಯ ತೀರಕ್ಕೆ ಹೋಗೋದು ಅಂದ್ರೆ ಕಷ್ಟ, ಅದು ಕತ್ತಲಿನ ವಾತಾವರಣ. ಆ ಸಂದರ್ಭದಲ್ಲಿ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ಹೋಗ್ತಾ ಜೋರಾಗಿ ಹೋಗುವ ಸಂದರ್ಭದಲ್ಲೂ ಅಯ್ಯೋ ನಿನ್ನೆ ರಾತ್ರಿ ಏನ್ ಊಟ ಮಾಡಿದ್ವಿ, ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಿದ್ವಿ, ಇದು ಯಾವುದೂ ಇಲ್ಲದೇನೆ ಕೃಷ್ಣನ ನಾಮದ ಸಂಕೀರ್ತನೆಯನ್ನು ಜೋರಾಗಿ ಮಾಡ್ತಾ ಎಲ್ಲರೂ ಯಮುನಾ ನದಿಯ ತೀರಕ್ಕೆ ಹೋಗ್ತಾ ಇದ್ದಾರೆ. ಉಷಸ್ಯುತ್ಥಾಯತಾ ಸ್ವೈರಂ ಅನ್ಯೋನ್ಯಾಬದ್ಧ ಬಾಹವಃ ಕೃಷ್ಣಂ ಉಚ್ಚೈರ್ಜಗುರ್ಯಾಂತ್ಯಃ ಕಾಲಿಂದ್ಯಾಂ ಸ್ನಾತು ಮನ್ವಹಂ. ಪ್ರತಿನಿತ್ಯದಲ್ಲಿ, ಇದು ಒಂದ್ ದಿವಸ ಅಲ್ಲ, ಬೆಳಗಾತ ಎದ್ದು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಅನ್ಯೋನ್ಯಾಬದ್ಧ ಬಾಹವಃ, ಪರಸ್ಪರವಾಗಿ ಒಬ್ಬರ ಕೈಗಳನ್ನು ಇನ್ನೊಬ್ಬರು ಹಿಡಿದುಕೊಂಡು ಕೃಷ್ಣಂ ಉಚ್ಚೈಹಿ ಜಗುಹು ಯಾಂತ್ಯಃ, ಓಡಾಡ್ತಾನೆ, ಓಡಾಡುವಾಗ, ನಿಂತಾಗ, ಸೀನಿದಾಗ, ಆಕಳಿಸಿದಾಗ, ಕೆಮ್ಮಿದಾಗ, ಬಿದ್ದಾಗ, ಎದ್ದಾಗ ಎಲ್ಲ ಸಂದರ್ಭದಲ್ಲೂ ಕೃಷ್ಣನನ್ನ ನೆನೆಸಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಇವರು ಸ್ನಾನಕ್ಕೆ ಹೋಗುವ ಸಂದರ್ಭದಲ್ಲೂ ಕೃಷ್ಣನ ನಾಮಸ್ಮರಣೆಯನ್ನು ಜೋರಾಗಿ ಮಾಡ್ತಾ ಯಮುನಾ ನದಿಗೆ ತೆರಳುತ್ತಾ ಇದ್ದಾರೆ. ಹೀಗೆ ಕೃಷ್ಣನಲ್ಲಿಯೇ ಮನಸ್ಸನ್ನು ಇಟ್ಟುಕೊಂಡು ತಾವೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ನಾವೆಲ್ಲ ನಂದಗೋಪನ ಸೊಸೆಯಂದಿರಾಗಬೇಕು ಅಂತ ಅವರ ಮನಸ್ಸಿನಲ್ಲಿದ್ದಂತಹ ಅಭಿಲಾಷೆ. ಭದ್ರಕಾಳಿಯನ್ನ, ಕಾತ್ಯಾಯನಿಯನ್ನ ಅರ್ಚನೆ ಮಾಡ್ತಾ ಇದ್ದಾರೆ. ಇದು 2 ದಿವಸ ಮಾಡೋದಿದು, 1 ತಿಂಗಳುಗಳ ಕಾಲ ಮಾಡುವಂತಹ ವ್ರತ ಇದು. 1 ದಿವಸ ಮಾಡಿ ಇನ್ನೊಂದು ದಿವಸ ಬಿಟ್ಬಿಟ್ಟೆ ಹೀಗೆಲ್ಲ ಇಲ್ಲ. ಏವಂ ಮಾಸ ವ್ರತಂ ಚೇರುಹು ಕುಮಾರ್ಯಃ ಕೃಷ್ಣ ಚೇತಸಃ ಭದ್ರಕಾಳೀಂ ಸಮಾನರ್ಚುಹು ಭೂಯಾನ್ನಂದಸ್ನುಷಾ ಇತಿ. 1 ತಿಂಗಳುಗಳ ಕಾಲ ಮಾಡಬೇಕಾದಂತಹ ವ್ರತವನ್ನ ಭಕ್ತಿಯಿಂದ ಕೃಷ್ಣನಲ್ಲಿಯೇ ಮನಸ್ಸನ್ನಿಟ್ಟು ಭದ್ರಕಾಳೀಂ ಸಮಾನರ್ಚುಹು. ಈಗ ಇದು ದುರ್ಗಾ ಅಂತ ನಾವ್ ಯಾವ ಲಕ್ಷ್ಮೀದೇವಿಯ ರೂಪವನ್ನು ಹೇಳ್ತೇವಲ್ಲ, ಆ ದುರ್ಗಾದೇವಿಯ ಮತ್ತೊಂದು ರೂಪವನ್ನೇ ಭದ್ರಕಾಳಿ ಅಂತ ಕರೀತಾರೆ. ಅದಕ್ಕೆ ಮತ್ತೊಂದು ಹೆಸರು ಭದ್ರಕಾಳಿ ಅಂತಂದು ಹೇಳಿದ್ರೆ, ಸಂಸ್ಕೃತದಲ್ಲಿ ಭದ್ರಕಾಳಿ ಅಂತಂದು ಹೇಳಿದ್ರೆ ಬಹಳ ಘೋರವಾದ ರೂಪಗಳನ್ನ ತಲೆಯಲ್ಲಿ ಯೋಚನೆ ಮಾಡ್ತೇವೆ. ಸಂಸ್ಕೃತದಲ್ಲಿ ಭದ್ರ ಅನ್ನುವಂಥದ್ದಕ್ಕೆ ಮಂಗಳ ಅಂತ ಅರ್ಥ. ಕಾಳಿ ಅನ್ನುವಂಥದ್ದಕ್ಕೆ ಕಪ್ಪಾದ ಬಣ್ಣವುಳ್ಳವಳು. ಕಪ್ಪು ಅಂತಂದ್ರೆ ಮತ್ತದೇ ಕಾಡಿಗೆ ಕಪ್ಪಲ್ಲ, ಕೃಷ್ಣನ ಕಪ್ಪಿದೆ ಅಲ್ಲ, ನೀಲ ಮೇಘ ಶ್ಯಾಮ, ಆ ಥರದ ಮೋಡದ ವರ್ಣದವಳು ಅಂತ. ಮಂಗಳ ಕರಳಾದವಳು, ಕೃಷ್ಣನಂತೆ ಕಪ್ಪಾದ ಬಣ್ಣವುಳ್ಳವಳಾಗಿದ್ದಾಳೆ. ಅಂತಹ ಸ್ವರೂಪವುಳ್ಳಂತಹ ಲಕ್ಷ್ಮೀದೇವಿಯನ್ನ ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಿ ಅಧೀಶ್ವರಿ ನಂದಗೋಪ ಸುತಂ ದೇಹಿ ಪತಿಮ್ಮೆ ಕುರುತೆ ನಮಃ ಅಂತ ಈ ಮಂತ್ರವನ್ನು ಹೇಳಿಕೊಂಡು ಚೆನ್ನಾಗಿ ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ನಾವೆಲ್ಲ ನಂದಗೋಪನ ಸೊಸೆಯಂದಿರಾಗಬೇಕು ಅಂತ ಅಂದುಕೊಂಡು ಅವರೆಲ್ಲರೂ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ರಮಾದೇವಿಯ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಮ್ಮೆ 1 ದಿವಸ ಕುಮಾರಿಯರೆಲ್ಲ ನದಿಗೆ ಬರ್ತಾ ಇದ್ದಾರೆ. ಪ್ರತಿನಿತ್ಯದಲ್ಲಿ ತಾವು ಬಟ್ಟೆಯನ್ನ ಏನು ಹಾಕಿಕೊಂಡಿರ್ತಾರ ಆ ಬಟ್ಟೆ ಎಲ್ಲವನ್ನು ಕೂಡ ನದಿಯ ದಡದಲ್ಲಿ ಕಳಚಿಟ್ಟು ನೀರಿಗೆ ಇಳಿದಿರ್ತಾರೆ. ಕೃಷ್ಣನನ್ನ ಚೆನ್ನಾಗಿ ಸ್ಮರಣೆ ಮಾಡ್ತಾ ಆ ನದಿಯ ನೀರಿನಲ್ಲಿ ಇಳಿದಾಗ್ಲು ಸ್ನಾನ ಮಾಡುವ ಸಂದರ್ಭದಲ್ಲೂ ಕೂಡ ಜೋರಾಗಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಆನಂದದಿಂದ ವಿಹಾರ ಮಾಡ್ತಾ ಇದ್ದಾರೆ. ಇದು ಇವ್ರೇನಪ್ಪ ಇವರು ವ್ರತ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ನದಿಯ ನೀರಿನಲ್ಲಿ ಚೆನ್ನಾಗಿ ಹಾರಾಡ್ತಾ ಇದ್ದಾರೆ ಅಂತ ಅಂದುಕೊಂಡು ಈ ರೀತಿಯಾಗಿ ಅವರು ಎಲ್ಲ ಎದ್ದು ಸ್ನಾನಕ್ಕೋಸ್ಕರ ಅಂತ ಹೋಗ್ತಾ ಇದ್ದಾರೆ. ಪೂಜೆ ಮಾಡೋದಕ್ಕಿಂತ ಮುಂಚೆ ಏನಿದು ವಿಹಾರ ಇದು,
ವಿಹಾರ ಮಾಡುವಂತಹ ಈ ಸಂದರ್ಭದ ವಿಹಾರ ಮಾಡುವಂತಹ ಕೆಲಸವೇ ಇದು ಪೂಜೆ ಮಾಡ್ಬೇಕಾದ್ರೆ ಅಂತ ಅನ್ಸತ್ತೆ. ಆದ್ರೆ ಇದು ವಿಹಾರ ಅಂತಂದ್ ಹೇಳಿದ್ರೆ ಕೃಷ್ಣನ ನಾಮಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡೋದೇ ಒಂದು ದೊಡ್ಡ ವಿಹಾರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೇನೆ ಇವರು ಬೆಳಿಗ್ಗೆ 4:15 ಸುಮಾರಿಗೆ ಅಂತ ಹೇಳಿದರೆ ಅದು ಉತ್ತರ ಪ್ರದೇಶದ ಚಳಿಗಾಲ. ನೀವು ದೆಹಲಿ ಈ ಕಡೆ ಮಥುರಾ ಈ ಪ್ರದೇಶದಲ್ಲೆಲ್ಲ ಚಳಿಗಾಲದಲ್ಲಿ ಇದ್ರಿ ಅಂತಂದ್ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ AC ಇಲ್ದೇನೆ ಮನೆ ಒಳಗಡೆ ಇರ್ಲಿಕ್ಕೆ ಆಗೋದಿಲ್ಲ. ಚಳಿಗಾಲದಲ್ಲಿ ಸ್ವೆಟರು ಮುಂತಾದವುಗಳಿಲ್ಲದೇನೆ ಮನೆ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಅಂತಹ ಕಡು ಚಳಿ. ಅದನ್ನ ಮೂಳೆಯನ್ನೇ ಕೊರೆಯುವಂತಹ ಚಳಿ ಅಂತ ಕರೀತಾರಲ್ಲ, ಮೂಳೆಗಳಲ್ಲಿ ಇದು ನಡುಕವನ್ನು ಹುಟ್ಟಿಸುವಂತಹ ಚಳಿ ಅದು. ಅಂತಹ ಚಳಿಗಾಲ. ಆ ಚಳಿಗಾಲದ ಸಂದರ್ಭದಲ್ಲಿ ಇವರೆಲ್ಲ ಯಾವ್ಯಾವ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾರ ಆ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು ಕೊರೆಯುವ ಚಳಿಯಲ್ಲಿ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಒಬ್ಬರಿಗೊಬ್ಬರು ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬ್ರಾಹ್ಮ ಮುಹೂರ್ತದಲ್ಲಿ ನೀರೆಲ್ಲ ಕೊರೆಯುವಂತಹ ಚಳಿಯಲ್ಲಿ ಇವರೆಲ್ಲ ಇಳಿದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ನದೀಂ ಕದಾಚಿದಾಗತ್ಯ ತೀರೆ ನಿಕ್ಷಿಪ್ಯ ಪೂರ್ವವತ್ ವಾಸಾಂಸಿ ಕೃಷ್ಣಂ ಗಾಯಂತ್ಯಃ ವಿಜಹೃಹು ಸಲಿಲೆ ಮುದಾ. ಬಹಳ ಸಂತೋಷದಿಂದ ಆ ನೀರಿನಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಭಗವಾನ್ ತದಭಿಪ್ರೇತ್ಯ ಕೃಷ್ಣೋ ಯೋಗೇಶ್ವರೇಶ್ವರಃ ವಯಸ್ಯೈರಾಗತಸ್ತತ್ರ ವೃತಸ್ತತ್ಕರ್ಮ ಸಿದ್ಧಯೇ. ಕೃಷ್ಣ ಇವರೆಲ್ಲರ ಮನೋರಥ ಏನು ಅಂತ ಗೊತ್ತಿದೆ. ಇವರು ಯಾವುದಕ್ಕೋಸ್ಕರ ಈ ವ್ರತ ಮಾಡ್ಬೇಕು ಅಂತ ಅಂದುಕೊಂಡಿದ್ದಾರೆ ಇದೆಲ್ಲವನ್ನ ಕೃಷ್ಣ ತಿಳಿದುಕೊಂಡಿದ್ದಾನೆ. ತಿಳಿದುಕೊಂಡಂತಹ ಕೃಷ್ಣ ಇವರೆಲ್ಲರ ವ್ರತಾಚರಣೆ ಸಾರ್ಥಕವಾಗಬೇಕು. ವ್ರತದಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿವೆ. ಆ ಲೋಪದೋಷಗಳನ್ನ ಪರಿಹಾರ ಮಾಡಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕು. ಪ್ರಾಯಶ್ಚಿತ್ತವನ್ನ ಮಾಡಿಸಿ ಇವರ ವ್ರತದ ಪರಿಪೂರ್ಣತೆಯನ್ನು ಕೊಟ್ಟು ಇವರಿಗೆ ಅಭಿಪ್ರೇತವಾದಂತಹ ನನ್ನ ಪತ್ನಿಯರಾಗಬೇಕು ಅನ್ನುವಂತಹ ಅವರ ಅಭಿಲಾಷೆಯನ್ನ ಪೂರ್ತಿ ಮಾಡೋಣ ಅಂತಂದುಕೊಂಡು ತನ್ನ ಗೆಳೆಯರು ಯಾರಿದ್ದಾರಲ್ಲ ಎಲ್ಲರ ಜೊತೆಯಲ್ಲಿ ಆ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾನೆ. ಭಗವಾನ್ ತದಭಿಪ್ರೇತ್ಯ ಕೃಷ್ಣೋ ಯೋಗೇಶ್ವರೇಶ್ವರ. ಅವರೆಲ್ಲರ ಬಟ್ಟೆಯನ್ನು ಎತ್ಕೊಂಡು ಯಾವುದೋ ಒಂದು ಎತ್ತರವಾದ ಮರದ ಮೇಲ್ಗಡೆಯಲ್ಲಿ ಈಚಲ ಮರ ಅಂತ ಕರೀತಾರೆ. ಈಚಲ ಮರದ ಮೇಲ್ಗಡೆಯಲ್ಲಿ ಹತ್ತು ಕುಳಿತುಕೊಂಡಿದ್ದಾನೆ, ನಗ್ತಾ ಇದ್ದಾನೆ. ಹಾಸ್ಯವನ್ನ ಮಾಡ್ತಾ ಅವ್ರ ಜೊತೆಯಲ್ಲಿ ಹೇಳ್ತಾ ಇದ್ದಾನೆ. ನೋಡಿ ನಿಮ್ ಬಟ್ಟೆಯನ್ನೆಲ್ಲ ಎತ್ಕೊಂಡು ನಾ ಮೇಲ್ಗಡೆ ಬಂದ್ಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಪಕ್ಕದಲ್ಲೆಲ್ಲ ಬಾಲಕರು ನಿಂತಿದ್ದಾರೆ. ಅವರು ಹೇಳಿದ್ದಾರೆ, ತಾಸಾಂ ವಾಸಾಂ ಸ್ಯುಪಾದಾಯ ನೀಪಮಾರುಹ್ಯ ಸತ್ವರಃ ಅಸದ್ಭಿಃ ಪ್ರಹಸನ್ ಬಾಲೈಃ ಪರಿಹಾಸಂ ಉವಾಚಃ. ಅವ್ರ ಬಟ್ಟೆಗಳೆಲ್ಲವನ್ನ ಎತ್ತಿಕೊಂಡು ಹೋಗ್ತಾ ಇದ್ದಾನೆ. ಈಚಲ ಮರ ಅಂತ ಎತ್ತರವಾದ ಒಂದು ಮರ ಇದೆ. ಎಲ್ಲ ಬಟ್ಟೆಯನ್ನು ಸೇರಿಸಿ ಒಂದು ಗಂಟು ಹಾಕೊಂಡು ಮೇಲ್ಗಡೆಯಲ್ಲಿ ನಿಂತುಕೊಂಡು ಅವ್ರ ಬಳಿಯಲ್ಲೆಲ್ಲ ಹೇಳ್ತಾ ಇದ್ದಾನೆ. ಅತ್ರ ಸತ್ಯಂ ಪ್ರವಾಡಿನೋ ನರ್ಮ ಯದ್ಯೂಯಂ ವ್ರತಕರ್ಷಿತ. ನಿಮಗೆಲ್ಲ ಬಟ್ಟೆ ಬೇಕು ಅಂತ ಹೇಳಿದ್ರೆ ನಾನು ಯಾವ ಮರದ ಕೆಳಗಡೆಯಲ್ಲಿದ್ದೇನಲ್ಲ ಇಲ್ಲಿಯವರೆಗೆ ಬನ್ನಿ. ಬಂದು ನಿಮ್ಮ ಬಟ್ಟೆಗಳೇನಿವೆಯೋ ಆ ಎಲ್ಲ ಬಟ್ಟೆಗಳನ್ನ ತೆಗೆದುಕೊಳ್ಳಿ. ಸುಮ್ನೆ ನಾನು ಹಾಗೆ ಹಾಸ್ಯ ಮಾಡ್ಲಿಕ್ಕೋಸ್ಕರ ಹೇಳ್ತಾ ಇರೋದಲ್ಲ. ಪಾಪ ನೀವೆಲ್ಲ ವ್ರತಾಚರಣೆ ಮಾಡಿ ಸೊರಗ್ ಬಿಟ್ಟಿದ್ದೀರಿ. ನಿಜವಾಗ್ಲೂ ಆ ವ್ರತಾಚರಣೆ ಮಾಡಿದ್ರಿಂದ ಸೊರಗಿದ್ದಾರೆ ಅವ್ರು. ಅದಕ್ಕೆ ನಿಮ್ಮ ವ್ರತ ಪೂರ್ತಿ ಆಗ್ಬೇಕು ಅಂತಂದ್ ಹೇಳಿದ್ರೆ ನಾನು ಎಲ್ಲಿದ್ದೇನೋ ಅಲ್ಲಿಯವರೆಗೂ ಬಂದು ಈ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾ ಯಾವತ್ತೂ ಸುಳ್ಳನ್ನು ಹೇಳುವವನಲ್ಲ, ಮುಂದೆನೂ ಹೇಳೋದಿಲ್ಲ. ನಿಮಗೆಲ್ಲ ಗೊತ್ತಿದೆ. ಒಬ್ಬೊಬ್ರಾಗಿ ಬನ್ನಿ, ನಿಮ್ಮ ಬಟ್ಟೆಗಳೇನಿವೆಯೋ ಆ ಬಟ್ಟೆಗಳನ್ನು ತೆಗೆದುಕೊಳ್ಳಿ. ಇಲ್ಲ ಒಟ್ಟಿಗೆ ಬರ್ತೀರಿ ಅಂತಂದ್ರೆ ಒಟ್ಟಿಗೆನು ಬಂದು ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ನಮಯೋದಿತ ಪೂರ್ವಂ ವೈ ಅನೃತಂ ತದಿಮೇ ವಿದುಹು ಏಕೈಕಶಃ ಪ್ರತೀಚ್ಛಂತು ಸಹೈವೋ ತಸು ಮಧ್ಯಮಾಃ. ನಾನು ಹಿಂದೆ ಎಂದಿಗೂ ಸುಳ್ಳನ್ನು ಹೇಳಿದವನಲ್ಲ. ನನ್ನ ಸ್ನೇಹಿತರನ್ ಬೇಕಾದ್ರೆ ಕೇಳಿ, ಕೃಷ್ಣ ಎಂದಿಗಾದ್ರೂ ಸುಳ್ಳು ಹೇಳಿದ್ದಾನ? ಕೃಷ್ಣ ಎಂದಿಗೂ ಸುಳ್ಳನ್ನು ಹೇಳಿದವನಲ್ಲ. ಬಾಲಕರೆಲ್ಲರಿಗೂ ಗೊತ್ತಿದೆ.
ನೀವು ಒಬ್ಬೊಬ್ಬರಾಗಿ ಬಂದು ಬಟ್ಟೆಗಳನ್ನ ತೆಗೆದುಕೊಳ್ಳಿ. ಇಲ್ಲ ಒಟ್ಟಿಗೆ ಬರ್ತೀರಿ ಅಂದ್ರೆ ಒಟ್ಟಿಗೆನೂ ಕೂಡ ಬರಬಹುದು. ಏಕೈಕಶ ಪ್ರತೀಚ್ಛಂತು ಸಹೈವೋತ ಸುಮಧ್ಯಮಾಹ. ಬಹಳ ಸುಂದರಿಯರು ನೀವೆಲ್ಲ ಬೇಕು ಅಂತಾದ್ರೆ, ಬಟ್ಟೆಗಳು ಬೇಕು ಅಂತಾದ್ರೆ ಒಬ್ಬೊಬ್ಬರಾಗಿ ಅಥವಾ ಒಟ್ಟಿಗೆ ಬಂದು ಈ ಬಟ್ಟೆಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಈ ಹಾಸ್ಯದ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ವ್ರತದ ಸಮಾಪ್ತಿಯ ದಿವಸ ಅವತ್ತು, ವ್ರತದ ಕೊನೆ ದಿವಸದಲ್ಲಿ ಯಾರಿಗೋಸ್ಕರ ಈ ವ್ರತವನ್ನ ಮಾಡಿದ್ದಾರೋ ಆ ಪರಮಾತ್ಮನೇ ಸಾಕ್ಷಾತ್ತಾಗಿ ಬಂದಿದ್ದಾನೆ ಅಂತಾದ್ರೆ ತಮ್ಮ ವ್ರತ ಪರಿಪೂರ್ತಿ ಆಯ್ತು ಅಂತ ಅವರೆಲ್ಲ ಬಹಳ ಸಂತುಷ್ಟರಾಗಿದ್ದಾರೆ. ಕೃಷ್ಣ ಈ ಬಟ್ಟೆ ತೆಗೆದುಕೊಳ್ಳಿಕ್ಕೆ ಬಾ ಅಂತ ಹೇಳಿದಾಗ ಇವ್ರಿಗೆ ನಾಚಿಕೆ ಇಲ್ಲ. ಕೃಷ್ಣನ ಎದುರಿನಲ್ಲಿ ಬರ್ಲಿಕ್ಕೆ ನಾಚಿಕೆ ಏನಿಲ್ಲ. ಆದ್ರೆ ಜೊತೆಯಲ್ಲಿ ಬಾಲಕರೆಲ್ಲ ಇದ್ದಾರಲ್ಲ, ತಸ್ಯ ತತ್ ಕ್ಷೇಲಿಕೃತಂ ದೃಷ್ಟ್ವಾ ಗೋಪ್ಯಃ ಪ್ರೇಮ ಪರಿಪ್ಲುತಾಃ ಪ್ರೀಡಿತಾ ಪ್ರೇಕ್ಷ ಚಾನ್ಯೋನ್ಯಂ ಜಾತಹಾಸ ನ ನಿರ್ಯಯುಃ. ಅವರಿಗೆಲ್ಲ ನಾಚಿಕೆ ಆಗಿದೆ, ಪರಸ್ಪರ ಮುಖಗಳನ್ನು ನೋಡ್ತಾ ಇದ್ದಾರೆ, ಎಲ್ರು ನಗ್ತಾ ಇದ್ದಾರೆ. ಆದ್ರೆ ನೀರಿನಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲ ಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ. ಇವ್ರಿಗೆಲ್ಲ ಕೃಷ್ಣನ ಮೇಲೆ ಪೂರ್ತಿಯಾಗಿ ಮನಸ್ಸಾಗಿದೆ. ಕತ್ತಿನವರೆಗೆ ನೀರಿನಲ್ಲಿ ಮುಳುಗಿ ನಿಂತಿದ್ದಾರೆ. ಆ ಕೊರೆಯುವ ಚಳಿಯಲ್ಲಿ ಆ ತಣ್ಣನೆಯ ನೀರಿನಲ್ಲಿ ನಿಂತಾಗ ಮುಖ ಎಲ್ಲ ಕಟಕಟ ಅಂತ ಹಲ್ಲನ್ನ ಕಡಿತಾ ಇದ್ದಾರೆ, ಚಳಿಯಲ್ಲಿ ನಡುಗುತ್ತಾ ಇದ್ದಾರೆ. ಆ ಗೋಪಿಯರು ಹೇಳ್ತಾ ಇದ್ದಾರೆ, ಕೃಷ್ಣ ಅಲ್ಲಿ ಹೊರಗಡೆ ಬರ್ಲಿಕ್ಕೆ ತಮಗೆ ಎಷ್ಟೇ ಕೃಷ್ಣನ ಮೇಲೆ ಪ್ರೀತಿ ಇದ್ರೂ ಮೊದಲಿಗೇನೆ ಅದನ್ನು ವ್ಯಕ್ತಪಡಿಸಬಾರದು. ಸ್ವಲ್ಪ ನಾಚಿಕೆ ಇರಬೇಕು. ಆಮೇಲೆ ತಮ್ಮನ್ನ ತಾವು ಒಪ್ಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅದು ಲಜ್ಜೆ ಇರಬೇಕು. ಇದೆಲ್ಲವನ್ನ ತೋರಿಸಿಕೊಳ್ಳಿಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಮಾನಯಂ ತ್ವಂ ಕೃಥಾಸ್ತ್ವಾಂ ತು ನಂದರಾಜಸುತಂ ಪ್ರಿಯಂ ಜಾನಿ ಮೋಂಗ ವ್ರಜ ಶ್ಲಾಘ್ಯಂ ದೇಹಿ ವಾಸಾಂಸಿ ವೇಪಿಥಾಃ. ನೀನೆಲ್ಲ ನಮಗ್ ಅನ್ಯಾಯ ಮಾಡ್ತಾ ಇದ್ದಿ ಕೃಷ್ಣ, ನೀನೆಲ್ಲ ನಂದಗೋಪನ ಮುದ್ದು ಕುಮಾರ, ನೀ ಇಡೀ ನಮ್ಮ ರಾಜ್ಯಕ್ಕೆ ರಾಜನಾಗೋನು, ನಮಗೆಲ್ಲ ಗೊತ್ತಿದೆ. ಪ್ರೀತಿಯಿಂದ ಕೇಳ್ತಾ ಇದ್ದೇವೆ, ನಮ್ಮ ಬಟ್ಟೆಗಳನ್ನು ವಾಪಸ್ ಕೊಟ್ಬಿಡು. ಇಲ್ಲೆಲ್ಲ ಹುಡುಗರು ನಿಂತಿದ್ದಾರೆ, ಅವ್ರ ಎದುರುಗಡೆಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ನಿನ್ನ ದಾಸಿಯರೇ ಆಗಿದ್ದೇವೆ. ನೀನು ಹೇಳುವ ಹಾಗೆ ಕೇಳುವಂತಹ ದಾಸಿಯರು ನಾವೆಲ್ಲರೂ ಕೂಡ. ಶ್ಯಾಮ ಸುಂದರ ತೇ ದಾಸ್ಯ ಕರವಾಮತವೋದಿತಂ. ನಿನ್ನ ದಾಸಿಯರು ನಾವೆಲ್ಲ ಆಗಿದ್ದೇವೆ. ನೀ ಏನ್ ಹೇಳ್ತೀಯ ಆ ಎಲ್ಲ ಕೆಲಸಗಳನ್ನು ಮಾಡುವುದಕ್ಕೋಸ್ಕರವಾಗಿಯೇ ನಾವಿಲ್ಲಿರುವಂತಹದ್ದು. ದೇಹಿ ವಾಸಾಂಸಿ ಧರ್ಮಜ್ಞ ವೇಪಿತಾನಾಂ ಮಹಾಬಲ. ಈ ನದಿಯ ನೀರಿನಲ್ಲಿ ನಿಂತು ಬಹಳ ಚಳಿಯಿಂದ ಗದ್ಗದಿತವಾಗಿ ನಡುಗ್ತಾ ಇರುವಂತಹ ನಮಗೆ ಬಟ್ಟೆಗಳೆಲ್ಲವನ್ನು ಕೊಡು, ಚಳಿಯಿಂದ ಪೀಡಿತರಾಗಿ ಬಿಟ್ಟಿದ್ದೇವೆ. ಈ ಬಟ್ಟೆಯನ್ನು ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವು ಹೋಗಿ ರಾಜನಿಗೆ ದೂರು ಕೊಡ್ತೇವೆ ಅಂತ ಹುಸಿಗೋಪವನ್ನ ತೋರಿಸ್ತಾ ಇದ್ದಾರೆ. ಬಾಲಾನಾಂ ನೋಚೇದ್ ರಾಜ್ಯೇ ಬ್ರುವಾಮಹೇ. ರಾಜ್ಞೆ ನೀವು ಹೋಗಿ ಹೇಳ್ಬೇಕು ಅಂತಾನೆ ಕಾಯ್ತಾ ಇರೋದು, ಹೋಗಿ ಹೇಳ್ರಿ ಹೀಗೆ ಅಂತ. ಬಟ್ಟೆ ನನ್ನ ಹತ್ರನೇ ಇದೆ, ನೀವು ಬಟ್ಟೆಯನ್ನ ತೆಗೆದುಕೊಳ್ಳದೇನೆ ನಂದರಾಜನ ಬಳಿಯಲ್ಲಿ ಹೋಗ್ತಾ ಇದ್ದೀರಲ್ಲ, ನಾ ಅದನ್ನ ನೋಡ್ಬೇಕು ಅಂತಾನೆ ಕಾಯ್ತಾ ಇರೋದು. ನೀವೆಲ್ಲ ವಿವಸ್ತ್ರರಾಗಿ ಹೋಗೋದನ್ನ ನೋಡ್ಲಿಕ್ಕೆ ನಾನು ಕಾಯ್ತಾ ಇರೋದು, ಹೋಗಿ ಅಂತ ಪರಮಾತ್ಮ ಮತ್ತೆ ಪರಿಹಾಸದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನೀವ್ ಈಗ ತಾನೇ ಹೇಳಿದ್ರಿ ನನ್ನ ದಾಸಿಯರು ಅಂತ, ನಾ ಹೇಳಿದ್ದ ಮಾತುಗಳೆಲ್ಲವನ್ನು ಕೇಳ್ತೇನೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಬಂದ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಇಲ್ಲ ಅಂತಂದ್ ಹೇಳಿದ್ರೆ ನಾನ್ ನಿಮ್ ಬಟ್ಟೆಗಳನ್ನು ಕೊಡೋದಿಲ್ಲ. ನೀವು ಹೋಗಿ ನಂದರಾಜನ ಹತ್ರ ಹೋಗಿ ಹೇಳ್ತೀರಾ, ಹೇಳ್ಕೊಳ್ಳಿ, ಯಾರು ನನಗೇನ್ ಮಾಡ್ತಾರೆ, ನನಗೆ ಯಾರು ಬೈಯೋದಿಲ್ಲ ಹೊಡೆಯೋದಿಲ್ಲ ಅಂತ ನಂದರಾಜನ ಮುಗ್ಧು ಮಗನಾದಂತಹ ಕೃಷ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಭವಂತ್ಯೋ ಯದಿಮೇ ದಾಸ್ಯ ಮಯೋಕ್ತಂ ವಾ ಕರಿಷ್ಯಥ ಅತ್ರ ಅಗತ್ಯ ಸ್ವವಾಸಾಂಸಿ ಪ್ರತೀಚ್ಛತ ಸುಮಧ್ಯಮಾಹ. ಒಂದ್ ವೇಳೆ ನೀವೆಲ್ಲ ನನ್ನ ದಾಸಿಯರಾಗಿದ್ದೀರಿ, ನಾ ಹೇಳಿದ್ದೆಲ್ಲವನ್ನು ಮಾಡ್ತೇನೆ ಅಂತ ಒಪ್ಪಿಕೊಳ್ತೀರಿ, ಇಲ್ಲಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದ್ ವೇಳೆ ಬಂದು ಕೇಳಿಲ್ಲ ಅಂತಂದ್ರೆ ನಿಮ್ಮ ಈ ವಸ್ತ್ರಗಳನ್ನ ನಾನು ಕೊಡಲಾರೆ, ನನಗೆ ಹೋಗಿ ಕಂಪ್ಲೇಂಟ್ ಮಾಡ್ತೇನೆ, ಹೋಗ್ತೀರಿ ನಾನು ನೋಡ್ತೇನೆ ಅಂತ ಕೃಷ್ಣ ಕಪಟದ ಮಾತುಗಳನ್ನ ಆಡ್ಕೊಂಡು ನಿಂತಿದ್ದಾರೆ. ಅದಕ್ಕೆ ಇವರೆಲ್ಲ ಯೋಚನೆ ಮಾಡಿಕೊಂಡು ತುಂಡು ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಅವರು ಕೃಷ್ಣ ಎಲ್ಲಿದ್ದಾನಲ್ಲ, ಇವನ ಬಾಲಕರೆಲ್ಲರೂ ದೂರಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಬರೀ ಕೃಷ್ಣ ಮಾತ್ರ ಇದ್ದಾನೆ.
ಆ ಸಂದರ್ಭದಲ್ಲಿ ಎಲ್ಲ ಕೈಗಳಿಂದ ತಮ್ಮ ದೇಹವನ್ನು ಮುಚ್ಚಿಕೊಂಡು ಕೃಷ್ಣನ ಬಳಿಯಲ್ಲಿ ನಿಂತು ಕೃಷ್ಣ ನಮ್ಮ ಬಟ್ಟೆಗಳನ್ನು ಕೊಡು ಅಂತ ಮೇಲ್ಗಡೆಯಲ್ಲಿ ಬರ್ತಾ ಇದ್ದಾರೆ. ಕೃಷ್ಣ ಅವರೆಲ್ಲರ ಮುಗ್ಧವಾದ ಚರ್ಯೆ. 7-8 ವರ್ಷದ ಬಾಲಕಿಯರು, ಕೃಷ್ಣನು 7-8 ವರ್ಷದ ಹುಡುಗ. ಇವರ ಚರ್ಯೆ, ಇವರ ಕಠಿಣವಾದ ತಪಸ್ಸು, ಇದೆಲ್ಲವನ್ನ ನೋಡಿ ಇವರೆಲ್ಲ 4:15 ಸ್ನಾನಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಕೃಷ್ಣನು ಆಗಾಗಲೇ ಎದ್ದಾಗಿದೆ. ಹಸುಗಳಿಗೆ ಬೇಕಾದ ಮೇವೆಲ್ಲವನ್ನು ಹಾಕಿ ಇಲ್ಲಿ ಬಂದಿದ್ದಾನೆ. ಬಂದು ಮರದ ಮೇಲಿನಿಂದಲೇನೆ ಮತ್ತೆ ನಕ್ಕು ಮಾತನಾಡ್ತಾ ಇದ್ದಾನೆ. ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ತಥೋ ಜಲಾಶಯಾತ್ ಸರ್ವಾಹ ದಾರಿಕಾಹ ಶೀತ ವೇಪಿಥಾಹ ಪಾಣಿಭ್ಯಾಂ ಯೋನಿಮಾಚ್ಛಾದ್ಯ ಪ್ರೋತ್ತೇರುಹು ತೀರ ಮಂಗನಾಹ. ಎಲ್ಲ ಆ ಕುಮಾರಿಯರು ಕೂಡ ಕೃಷ್ಣನ ಮಾತನ್ನ ಕೇಳಿ ನಮ್ಮ ಪತಿಯಾಗುವಂತಹ ಕೃಷ್ಣನ ಎದುರಿನಲ್ಲಿ ಏನು ನಾಚಿಕೆ ಅಂತನ್ನುವ ಭಾವನೆಯಿಂದಲೇ ಮೇಲ್ಗಡೆಯಲ್ಲಿ ಎಲ್ಲ ಕುಮಾರಿಯರು ಬರ್ತಾ ಇದ್ದಾರೆ. ಭಗವಾನಥ ತಾ ವೀಕ್ಷ್ಯ ಮುಗ್ಧ ಭಾವ ಪ್ರಸಾದಿತಃ ಸ್ಕಂಧೆ ನಿಧಾಯ ವಾಸಾಂಸಿ ಪ್ರೀತಃ ಪ್ರೋವಾಚ ಸಸ್ಮಿತಃ. ಮರದ ಕೊಂಬೆಯ ಮೇಲೆ ಆ ಎಲ್ಲ ಬಟ್ಟೆಗಳನ್ನಿಟ್ಟು ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ವ್ರತವನ್ನ ಮಾಡ್ಲಿಕ್ಕೆ ಅಂತ ಹೊರಟವರು, ವ್ರತದ ಆಚರಣೆಯ ಸಂದರ್ಭದಲ್ಲಿ ಒಂದು ಲೋಪ ಆಗಿದೆ. ಯಾಕೆ ಅಂತಂದ್ರೆ ನಗ್ನರಾಗಿ ನೀರಿನಲ್ಲಿ ಎಂದಿಗೂ ಇಳಿಯಬಾರದು. ಅದನ್ನ ಹೇಳ್ತಾರೆ ಮುಂದೆ. ಒಂದಿಷ್ಟು ಸಂದರ್ಭದಲ್ಲಿ ನಗ್ನರಾಗಿ ಇರಕೂಡುದು ಅಂತ. ಯೂಯಂ ವಿವಸ್ತ್ರ ಯದಪೋ ಧೃತವ್ರತಾಹ ವ್ಯಗಾಹತ ಏತತ್ತದು ದೇವಹೇಳನಂ ಬದ್ಧ್ವಾ ಅಂಜಲಿಂ ಮೂರ್ಧ್ನಿ ಅಪನುತ್ತಯೇ ಅಂಹಸಃ ಕೃತ್ವಾ ನಮೋ ವೋ ವಸನಂ ಪ್ರಗೃಹ್ಯತಾಂ. ವ್ರತವನ್ನ ಮಾಡುವಂತಹ ಸಂದರ್ಭದಲ್ಲಿ ನಗ್ನರಾಗಿ ನೀರಿನಲ್ಲಿ ಇಳಿಯೋದು ದೊಡ್ಡ ಅಪಚಾರ, ದೇವತೆಗಳಿಗೆ ಮಾಡಿದಂತಹ ಅಪಚಾರ. ಈ ಅಪಚಾರ ಎಲ್ಲ ಪರಿಹಾರ ಆಗ್ಬೇಕು ಅಂತಂದ್ರೆ ತಲೆ ಮೇಲೆ ಕೈ ಇಟ್ಟು ದೇವರಿಗೆ ನನ್ನ ಎದುರಿನಲ್ಲಿ ನೀವು ಮಾಡಿದ ಎಲ್ಲ ವ್ರತವನ್ನ ಅರ್ಪಣೆ ಮಾಡಿ ನಾವು ಮಾಡಿದ ಅಪರಾಧಗಳಿಗೆ ಕೃಷ್ಣನಲ್ಲಿ ಕ್ಷಮೆಯನ್ನು ಕೇಳೋಣ ಅಂತ ಎಲ್ಲರೂ ಕ್ಷಮೆಯನ್ನು ಕೇಳಿ ಗಳನ್ನು ಕೂಡ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓ, ಕೃಷ್ಣ ಯಾಕೆ ಈ ರೀತಿಯಾಗಿ ಮಾಡಿದ ಅಂತ ಗೋಪಿಯರಿಗೆ ಆಗ ಸ್ಪಷ್ಟ ಆಯ್ತು. ನಮ್ಮನ್ನ ನೋಡ್ಬೇಕು ಅಂತ ಕೃಷ್ಣ ಮಾಡಿದ್ದಲ್ಲ, ಎಂದಿಗಾದ್ರೂ ನಾವು ಅವನ ಪತ್ನಿಯರಾಗುವವರೇ. ಹಾಗಿದ್ದಾಗ್ಯೂ ಕೃಷ್ಣ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾನೆ? ಯಾವುದಕ್ಕೋಸ್ಕರ ನಾವು ಈ ವ್ರತವನ್ನು ಮಾಡ್ತಾ ಇದ್ದೇವೋ ಆ ವ್ರತವೇ ಪೂರ್ತಿ ಆಗದೇ ಇದ್ದರೆ, ನಾವು ನಗ್ನರಾಗಿ ಸ್ನಾನವನ್ನು ಮಾಡಿದ್ರಿಂದ, ನಗ್ನತೆ ಅಂತಂದು ಹೇಳಿದ್ರೆ ಒಂದೇ ವಸ್ತ್ರವನ್ನು ಹೊತ್ಕೊಂಡ್ರು ಅದು ನಗ್ನತೆ ಅಂತಾನೆ ಕರೀತಾರೆ. 2 ವಸ್ತ್ರಗಳಿರ್ಬೇಕು. ನಗ್ನರಾಗಿ ಈ ವ್ರತಸ್ಥಾನವನ್ನ ಮಾಡಿರೋ ಕಾರಣದಿಂದಾಗಿ ನಮ್ಮ ವ್ರತವೇ ಪೂರ್ತಿ ಆಗ್ತಾ ಇರ್ಲಿಲ್ಲ. ಕೃಷ್ಣನಿಗೆ ನಮ್ಮೆಲ್ಲರ ವ್ರತ ಪೂರ್ತಿ ಆಗ್ಬೇಕು ಅನ್ನುವ ಅಭಿಪ್ರಾಯ ಇದೆ. ನಮ್ಮ ಲೋಪಗಳನ್ನ, ಯಾವುದೋ ಮಾಡ್ಬೇಕಾದದ್ದನ್ನ ಮಾಡದೇ ಇರೋದು, ಮಾಡ್ಬೇಕಾದದ್ದನ್ನ ತಪ್ಪಾಗಿ ಮಾಡೋದು ಒಂದು ಲೋಪ, ಇನ್ನೊಂದು ದೋಷ. ಲೋಪ ಅಂದ್ರೆ ಮಾಡ್ಬೇಕಾದದ್ದನ್ನ ಮಾಡದೇ ಇರೋದು. ದೋಷ ಅಂತಂದು ಹೇಳಿದ್ರೆ ಮಾಡುವ ಸಂದರ್ಭದಲ್ಲಿ ತಪ್ಪಾಗಿ ಮಾಡೋದು. ಇದೆಲ್ಲವನ್ನ ಪರಿಹಾರ ಮಾಡಬೇಕು. ಇದೆಲ್ಲವನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಯಾರಿಗಿದೆ? ನಮ್ಮ ಸಕಲ ಕರ್ಮಗಳಿಗೂ ಸಾಕ್ಷಿ ದೇವತೆಯಾದಂತಹ ಪರಮಾತ್ಮನಿಗೊಬ್ಬನಿಗೇನೆ ಪೂರ್ಣವಾಗಿ ನಮ್ಮ ಲೋಪ ದೋಷಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಆ ದೇವರೇ ನಾನು ನಿಮ್ಮ ಎದುರಿನಲ್ಲಿ ನಿಂತಿದ್ದೇನೆ, ನಿಮ್ಮ ವ್ರತವನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ. ಅದಕ್ಕೆ ನಾವು ಯಾವ ಕೆಲಸಗಳನ್ನ ಮಾಡಿದರೂ ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅಂತ ಈ ರೀತಿಯಾಗಿ ಯಾವ ಕರ್ಮಗಳನ್ನ ಮಾಡಿದರೂ ಅದೆಲ್ಲವನ್ನ ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಯಾಕೆ ಅಂತಂದು ಹೇಳಿದ್ರೆ ನಮ್ಮ ಕರ್ಮಗಳಲ್ಲಿ ಆದಂತಹ ಲೋಪದೋಷಗಳ ಪರಿಹಾರ ಆಗ್ಬೇಕು. ಲೋಪದೋಷಗಳ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಆ ಫಲದ ಪೂರ್ತಿ ಆಗ್ಬೇಕು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಕೃಷ್ಣ ಈ ಸಮುದ್ರದ ನೀರನ್ನ ಮೋಡಗಳಲ್ಲಿ ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಸಮುದ್ರದ ನೀರೇ ಮೋಡಗಳಲ್ಲಿ ಹೋಗತ್ತೆ. ಆ ಸಮುದ್ರದ ನೀರನ್ನ ಉಪ್ಪಾಗಿದ್ದದ್ದನ್ನ ಅದ ಪರಿಶುದ್ಧವಾಗಿ ಮಾಡಿ ಮೋಡಗಳ ಮುಖಾಂತರವಾಗಿ ಮತ್ತೆ ಸ್ವಚ್ಛವಾದ ನೀರನ್ನು ನಮಗೆ ಕೊಡ್ತಾನಲ್ಲ, ಹಾಗೆ ನಾವು ಮಾಡಿದ ಕರ್ಮಗಳಲ್ಲಿ ಅನೇಕ ದೋಷಗಳಿರತ್ತೆ, ತಪ್ಪುಗಳಿರತ್ತೆ.
ಅದು ಸಮುದ್ರದ ನೀರಿದ್ದ ಹಾಗೆ, ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಳೆ ನೀರು ಪ್ಯೂರ್ ಆದದ್ದು, ಯಾವ ಕೆಲಸಗಳಿಗೆ ಬೇಕಾದ್ರೂ ಹಾಗೆ ಯೂಸ್ ಮಾಡ್ಕೊಂಡ್ ಬಿಡಬಹುದು. ನಾವು ಮಾಡಿದ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡದೆ ಹೋದ್ರೆ, ನಾವು ಮಾಡಿದ ಕರ್ಮಗಳಲ್ಲೆಲ್ಲವೂ ಕೂಡ ನೀರಿರತ್ತೆ, ಆದ್ರೆ ಕುಡಿಲಿಕ್ಕೆ ಆಗೋದಿಲ್ಲ, ಯೂಸಬಲ್ ಅಲ್ಲ ಅದು ನೀರು. ನೋಡಬಹುದು ಅಷ್ಟೇ, ಕುಡಿಲಿಕ್ಕೆ ಆಗೋದಿಲ್ಲ, ಅಡಿಗೆಗೆ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ, ಇರತ್ತೆ ಮಾಡಿದ ಕರ್ಮಗಳು. ಹಾಗಾದ್ರೆ ಮಾಡಿದ ಕರ್ಮಗಳು ಸಫಲವಾಗಬೇಕು, ನಮ್ಮ ಉಪಯೋಗಕ್ಕೆ ಬರಬೇಕು ಅಂತಂದು ಹೇಳಿದ್ರೆ, ಆ ಸಮುದ್ರದ ನೀರು ಮೋಡಗಳಾಗಿ ಮತ್ತೆ ಪರಿಶುದ್ಧವಾಗಿ ವಾಪಸ್ಸು ಬರುತ್ತೆ ಹೇಗೋ ಹಾಗೆ ಮಾಡಿದ ಕರ್ಮಗಳೆಲ್ಲವನ್ನ ಆದಂತಹ ಅಂಶವನ್ನ ಕೃಷ್ಣ ನಮಗೆ ಅರ್ಪಣೆ ಮಾಡ್ತಾನೆ. ನಾವು ಮಾಡಿದ ಕರ್ಮಗಳಲ್ಲೂ ಅನೇಕ ಲೋಪದೋಷಗಳಿವೆ. ಆ ಲೋಪದೋಷಗಳು ಪರಿಹಾರವಾಗಿ ಪರಮಾತ್ಮ ನಮ್ಮನ್ನ ಅನುಗ್ರಹಿಸಬೇಕು ಎಂಬ ಉದ್ದೇಶದಿಂದಾಗಿ ಇವರೆಲ್ಲರೂ ಕೃಷ್ಣನಿಗೆ ಕೃಷ್ಣ ಹೇಳಿದಂತೆ ಸಕಲ ಕರ್ಮಗಳನ್ನು ವ್ರತವನ್ನು ಅರ್ಪಿಸಿ ತಲೆ ಮೇಲೆ ಕೈ ಇಟ್ಟುಕೊಂಡು ಎಲ್ಲ ಗೋಪಿಕೆಯರು ಕೂಡ ಆ ಕೃಷ್ಣನಲ್ಲಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅವರ ಪಾಪಗಳನ್ನ ಕೃಷ್ಣ ಪರಿಹಾರ ಮಾಡ್ತಾ ಇದ್ದಾನೆ, ಲೋಪದೋಷಗಳನ್ನ ಪರಿಹಾರ ಮಾಡ್ತಾ ಇದ್ದಾನೆ. ಇತ್ಯಚ್ಯುತೇನಾಭಿಹತ ವ್ರಜ ಬಲಾಹ ಮತ್ವಾ ವಿವಸ್ತ್ರಾಪ್ಲವನಂ ವ್ರತಚ್ಯುತಿಂ ತತ್ಪೂರ್ತಿ ಕಾಮಾಹ ತದಶೇಷ ಕರ್ಮಣಾಂ ಸಾಕ್ಷಾತ್ಕೃತಂ ನೇಮುಹು ಅವಧ್ಯ ಮುಜ್ಜಿತುಂ. ಸಕಲ ಕರ್ಮಗಳಿಗೆ ಸಾಕ್ಷಿಯಾದಂತಹ ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ, ಲೋಪದೋಷಗಳನ್ನು ಪರಿಹಾರ ಮಾಡುವ ಉದ್ದೇಶದಿಂದ. ಅದನ್ನೇ ಹೇಳ್ತಾ ಇದ್ದಾರೆ. ಒಂದಿಷ್ಟು ಸಂದರ್ಭದಲ್ಲಿ ವಿವಸ್ತ್ರರಾಗಿರಬಾರದು. ವಿವಸ್ತ್ರ ಅಂತಂದು ಹೇಳಿದ್ರೆ ಏಕವಸ್ತ್ರ, ಮೈ ಮೇಲೆ ಒಂದೇ ಬಟ್ಟೆ ಇಟ್ಕೊಂಡು ಇಷ್ಟೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ. ಯಾವ್ದೋ ಕೆಳಗಡೆ ಒಂದು ಬಟ್ಟೆ ಉಟ್ಕೊಂಡಿರ್ತೇವೆ ಅಂತಂದ್ರೆ ಅದು ವಿವಸ್ತ್ರವೇ. ಎರಡು ಬಟ್ಟೆಗಳನ್ನ ಧರಿಸಿಕೊಂಡಿರ್ಬೇಕು, ಅದು ಮಾತ್ರ ಸವಸ್ತ್ರರಾಗಿ ಇರೋದು. ಅದಕ್ಕೋಸ್ಕರವೇ ಈ ಅನೇಕ ಜನ ಆಚಾರ್ಯರನ್ನು ನೋಡಿರ್ಬೇಕಾದ್ರೆ ಅವರು ಎರಡು ಉಪವೀತಗಳ ಬದಲು ಜನಿವಾರಗಳ ಬದಲು ಮೂರನೇದನ್ನು ಒಂದು ಹಾಕೊಂಡಿರ್ತಾರೆ. ಮೂರನೇದ್ ಯಾವ್ದಕ್ಕೋಸ್ಕರ ಅಂತಂದು ಹೇಳಿದ್ರೆ ಉತ್ತರೀಯಕ್ಕೋಸ್ಕರ ಅಂತ. ಕೆಲವೊಮ್ಮೆ ಒಂದೇ ಬಟ್ಟೆ ಇದೆ, ಮೇಲ್ಗಡೆಯಲ್ಲಿ ಬಟ್ಟೆಯನ್ನು ಹೊದ್ದುಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಮಡಿಯಲ್ಲ, ಸತ್ಕರ್ಮಗಳನ್ನು ಮಾಡ್ಲಿಕ್ಕೆ ಅಧಿಕಾರ ಬರೋದಿಲ್ಲ. ಆ ಅಧಿಕಾರದ ಪ್ರಾಪ್ತಿಗೋಸ್ಕರವಾಗಿ ಮೈ ಮೇಲೆ ಉತ್ತರೀಯದಕ್ಕೋಸ್ಕರವಾಗಿ ಇನ್ನೊಂದು ಉಪವೀತವನ್ನ ಧರಿಸಿಕೊಳ್ಳುತ್ತಾರೆ. ಅದು ಯಾವ್ದಕ್ಕೋಸ್ಕರ ಅಂತಂದು ಹೇಳಿದ್ರೆ ಈ ದೋಷಗಳು ಬರಬಾರದು ಅನ್ನೋದಕ್ಕೋಸ್ಕರ. ಒಂದಿಷ್ಟನ್ನು ಹೇಳ್ತಾರೆ. ಸ್ನಾನಂ ದಾನಂ ತಥಾ ಹೋಮಂ ಶಯನಂ ಗಮನಂ ಭುಜಿಂ ವಿವಸ್ತ್ರೋ ನ ಪ್ರಕುರ್ವೀತ ಕುರ್ವಾಣಃ ಪಾಪ ಕೃದ್ ಭವೇತ್. ಸ್ನಾನ ಮಾಡುವ ಸಂದರ್ಭದಲ್ಲಿ ಎರಡು ವಸ್ತ್ರಗಳನ್ನು ಇಟ್ಟುಕೊಂಡೇ ಸ್ನಾನ ಮಾಡ್ಬೇಕು. ಯಾರಿಗಾದ್ರೂ ದಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಮೈ ಮೇಲೆ ಎರಡು ಬಟ್ಟೆಗಳಿರ್ಬೇಕು. ಹೋಮ ಮಾಡುವ ಸಂದರ್ಭದಲ್ಲಿ, ದೇವತೆಗಳ ಉದ್ದೇಶದಿಂದಾಗಿ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಎರಡು ವಸ್ತ್ರಗಳಿರ್ಬೇಕು. ಶಯನ ಮಲಗುವ ಸಂದರ್ಭದಲ್ಲಿ, ಗಮನ ದಾರಿಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ, ಭೋಜನವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿವಸ್ತ್ರೋ ನ ಪ್ರಕುರ್ವೀತ, ವಸ್ತ್ರರಹಿತರಾಗಿ ಈ ಯಾವ ಕೆಲಸಗಳನ್ನು ಮಾಡಬಾರದು. ನಾವು ಅನೇಕ ಜನ ಯತಿಗಳ ಪರಂಪರೆಯಲ್ಲಿ ಕೆಲವೊಂದಿಷ್ಟು ಮತಗಳಲ್ಲಿ ದಿಗಂಬರರಾಗಿ ಸಂಚಾರ ಮಾಡುವಂಥದ್ದೆಲ್ಲ ಇದೆ. ಅದು ಎಲ್ಲ ಬಹಳ ದೊಡ್ಡ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ದಿಗಂಬರರಾಗಿ ಸಂಚಾರ ಇಲ್ಲ, ದಿಗಂಬರರಾಗಿ ಭೋಜನ ಇಲ್ಲ, ದಿಗಂಬರರಾಗಿ ಸ್ನಾನ ಇಲ್ಲ, ದಿಗಂಬರರಾಗಿ ದಾನಗಳಿಲ್ಲ, ದಿಗಂಬರರಾಗಿ ಹೋಮಗಳಿಲ್ಲ, ಇವು ಯಾವುದನ್ನು ಮಾಡಬಾರದು. ಇದನ್ನೆಲ್ಲ ಮಾಡಿದರೆ ದೊಡ್ಡ ಪಾಪ ಬರುತ್ತೆ ಅಂತ ಮಾತುಗಳಿದೆ. ಇವರು ನಿರ್ವಸ್ತ್ರರು ಅಂತಂದು ಹೇಳಿದ್ರೆ ಏಕವಸ್ತ್ರರಾಗಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿದ್ರೆ ಪಾಪ ಬರುತ್ತೆ, ವ್ರತಲೋಪವಾಗತ್ತೆ. ಇದು ಹೇಗೆ ಅಂತಂದು ಹೇಳಿದ್ರೆ, ಜ್ವರ ಬಂದಿದೆ, ಡಾಕ್ಟರ್ ಎಲ್ಲ ಔಷಧವನ್ನು ಕೊಟ್ಟಿದ್ದಾರೆ, ಔಷಧವನ್ನು ತಗೊಂಡ್ರೆ ರೋಗ ಪರಿಹಾರ ಆಗತ್ತೆ. ಆದ್ರೆ ಚೆನ್ನಾಗಿ ಬೋಂಡ ಕರೆದಿದ್ದಾರೆ, ಬೋಂಡ ತಿಂದು ಔಷಧವನ್ನು ತಗೊಂಡ್ರೆ ಆಯ್ತು ಅಂತಂದುಕೊಂಡು 4-6 ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಂತಹ ಬೋಂಡ ತಿಂದ್ಬಿಟ್ಟು ಮಿರ್ಚಿ ತಿಂದ್ಬಿಟ್ಟು ಔಷಧ ತಗೊಂಡ್ರೆ ಜ್ವರ ಕಡಿಮೆ ಆಗ್ಲಿಲ್ಲ ಅಂತ ಆಮೇಲೆ ಬಾಯ್ ಬಡ್ಕೊಂಡ್ರೆ ಯಾರ್ ತಪ್ಪದು? ಔಷಧ ಕೆಲಸ ಮಾಡಬೇಕು ಅಂತಂದು ಹೇಳಿದ್ರೆ ಪಥ್ಯವನ್ನ ಆಚರಣೆ ಮಾಡ್ಬೇಕು. ಹಾಗೆ ವ್ರತ ಅಂತಂದು ಹೇಳಿದ್ರೆ ಯಾವ ವ್ರತವನ್ನ ಮಾಡ್ಬೇಕಾದ್ರೆ ನಿಯಮಗಳನ್ನ ಹೇಳಿರ್ತಾರೋ ನಿಯಮಗಳನ್ನ ಇಟ್ಟುಕೊಂಡೇ ವ್ರತಾಚರಣೆಯನ್ನು ಮಾಡ್ಬೇಕು. ನಾವೆಲ್ಲ ಕಶ್ಯಪರು ದ್ವಿತೀಯ ಮುಖಾಂತರವಾಗಿ ತಪಸ್ಸನ್ನು ಮಾಡಿಸಿಕೊಂಡು ಮಕ್ಕಳನ್ನು ಪಡೆಯುವ ಸಂದರ್ಭದಲ್ಲಿ ಅವಳು ಗರ್ಭದಲ್ಲಿ ಮಗುವನ್ನು ಧರಿಸಿಕೊಂಡಾಗ ಬಹಳ ನಿದ್ರೆ ಬಂತು, ಊಟ ಮಾಡಿ ಕೈ ತೊಳೆಯದೇನೆ ಹಾಗೆ ಮಲಗಿಬಿಟ್ಲು. ಇಂದ್ರ ಅವಳ ಗರ್ಭವನ್ನ ಪ್ರವೇಶ ಮಾಡಿ
ಆ ಗರ್ಭದವನ್ನ 7 ಬಾರಿ ತುಂಡರಿಸಿದ, ಮತ್ತೆ ಆ 7 ಬಾರಿ ತುಂಡರಿಸಿದ್ದನ್ನ ಮತ್ತೆ 7 ಬಾರಿ ತುಂಡರಿಸಿದ, ಒಟ್ಟಾರೆ 49 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ. ಆದ್ರೆ ತುಂಬಾ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದ್ರಿಂದ ಆ ಪಿಂಡಗಳು ನಾಶವಾಗ್ಲಿಲ್ಲ, ಅವುಗಳಿಗೆ ಮರುತ್ತುಗಳು ಅಂತ ಹೆಸರು ಬಂತು. ಅವುಗಳನ್ನ ದೇವತೆಗಳ ಗುಂಪಿನಲ್ಲಿಯೇ ಇಂದ್ರ ಸೇರಿಸಿಕೊಂಡು ಕರೆದುಕೊಂಡು ಹೋದ ಅಂತ ನಾವು ಕಥೆಯನ್ನು ಕೇಳಿದ್ದೇವೆ. ಹಾಗಾದ್ರೆ ವ್ರತವನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಲೋಪದೋಷಗಳಿಗೂ ಎಷ್ಟು ದೊಡ್ಡ ಅನರ್ಥ ಇದೆ ಅನ್ನೋದಕ್ಕೆ ಅದು ಸಾಕ್ಷಿ. ಇಲ್ಲಿ ಕೃಷ್ಣನನ್ನ ಪತಿಯನ್ನಾಗಿ ಪಡೆಯಬೇಕು ಎಂಬ ಉದ್ದೇಶದಿಂದ ಇವರೆಲ್ಲ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ವ್ರತದಲ್ಲಿ ಈ ಚಿಕ್ಕ ಪುಟ್ಟ ಲೋಪದೋಷಗಳೆಲ್ಲ ಇತ್ತು ಅಂತಂದ್ರೆ ಆ ವ್ರತದ ಪರಿಪೂರ್ಣತೆ ಬರೋದಿಲ್ಲ. ಎಷ್ಟು ಫಲ ಬೇಕೋ ಆ ಫಲ ಸಿಗದೇ ಇರಬಹುದು. ಆ ಅಪರಿಪೂರ್ಣತೆಯನ್ನು ಹೋಗಲಾಡಿಸಿ ಇವರ ಮನಸ್ಸಿಗೆ ಅಭೀಷ್ಟವಾದಂತಹ ಫಲಗಳು ಸಿಗಬೇಕು ಅನ್ನುವ ಉದ್ದೇಶದಿಂದಾಗಿ ನದಿ ಮುಂತಾದಂತಹ ಕ್ಷೇತ್ರಗಳಲ್ಲಿ ದೇವತೆಗಳೆಲ್ಲ ಅದೃಶ್ಯರಾಗಿ ನಿಂತುಕೊಂಡು ಸ್ನಾನ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಸ್ನಾನ ಮಾಡುವ ಸಂದರ್ಭದಲ್ಲಿ ನಾವೇನ್ ಹೇಳ್ತೇವೆ, ಸಾರ್ಧ ತ್ರಿಕೋಟಿ ದೇವತಾ ಸನ್ನಿಹಿತೆ ಅಸ್ಮಿನ್ ಜಲಾಶಯೇ ಪ್ರಾತಃ ಸ್ನಾನಮಹಂ ಕರಿಷ್ಯೆ. ಸಾರ್ಧ ತ್ರಿಕೋಟಿ ದೇವತಾ ಸನ್ನಿಧಾನ ಆ ಜಲಾಶಯದಲ್ಲಿರತ್ತೆ. ನಾವು ಎಲ್ಲಿ ಸ್ನಾನವನ್ನು ಮಾಡ್ತಾ ಇರ್ತೇವೋ ಸ್ನಾನ ಮಾಡುವ ಪ್ರದೇಶದಲ್ಲಿ 3.5 ಕೋಟಿ ಸಂಖ್ಯೆಯಲ್ಲಿ ದೇವತೆಗಳೆಲ್ಲ ಸನ್ನಿಹಿತರಾಗಿರ್ತಾರೆ. ಅಷ್ಟು ಸಂಖ್ಯೆಯಲ್ಲಿ ಸನ್ನಿಹಿತರಾದಂತಹ ದೇವತೆಗಳ ಎದುರಿನಲ್ಲಿ, ಮನೆಯಲ್ಲಿ ತುಂಬಾ ಜನ ಬಂಧುಗಳು ಬಂದಿರ್ತಾರೆ, ನಾವೆಲ್ಲ ವಿವಸ್ತ್ರರಾಗಿ ಏಕವಸ್ತ್ರರಾಗಿ ಅವ್ರ ಎದುರುಗಡೆಯಲ್ಲಿ ಓಡಾಡ್ತಾ ಇದ್ವಿ ಅಂತಂದ್ರೆ ಅದು ಗೌರವವು ಅವರಿಗೆ ಅಪಮಾನ ಮಾಡಿದ ಹಾಗಾಗತ್ತೆ. ಆ ತರ ಮಾಡಬಾರ್ದು. ಅವರು ಮುಂದೆ ನಗ್ನರಾಗಿ ಇರುವಂತಹದ್ದು ಹಿರಿಯರ ಎದುರುಗಡೆಯಲ್ಲಿ, ಮನೆಯಲ್ಲಿ ಹಿರಿಯರ ಎದುರುಗಡೆಯಲ್ಲಿ ನಗ್ನರಾಗಿ ಇರುವಂತಹದ್ದು ದೊಡ್ಡ ಅಪಚಾರ. ಸ್ನಾನ ಮಾಡುವ ಸಂದರ್ಭದಲ್ಲಿ ಯಮುನಾ ನದಿಯಲ್ಲಿ 3.5 ಕೋಟಿ ದೇವತೆಗಳು ಸನ್ನಿಹಿತರಾಗಿರ್ತಾರೆ. ಅಷ್ಟು ಮಂದಿ ದೇವತೆಗಳಿಗೆ ಅಪಚಾರ ಮಾಡಿದ ಹಾಗಾಗತ್ತೆ. ಅಷ್ಟೇ ಅಲ್ಲ, ನೀರಿನಲ್ಲಿ ಅಗ್ನಿದೇವರ ವಿಶೇಷ ಸನ್ನಿಧಾನ ಇರುತ್ತೆ. ಏನಪ್ಪ ನೀರಿನಲ್ಲಿ ಅಗ್ನಿದೇವರದ್ದು? ಹೌದು, ನೀರಿನಲ್ಲಿ ಅಗ್ನಿದೇವರ ವಿಶೇಷ ಸನ್ನಿಧಾನ ಇರುತ್ತೆ. ಇಷ್ಟೇ ಅಲ್ಲ, ಅದರಲ್ಲಿ ಅನೇಕ ನಿಷೇಧಗಳನ್ನು ಮಾಡ್ತಾರೆ. ಎಲ್ಲೋ ನದಿಯಲ್ಲಿ ಸ್ನಾನಕ್ಕೆ ಅಂತ ಹೋಗಿರ್ತಾರೆ ಅಥವಾ ಸರೋವರದಲ್ಲಿ ಸ್ನಾನಕ್ಕೆ ಅಂತ ಹೋಗಿರ್ತಾರೆ, ಅಲ್ಲಿ ನ ಅಪ್ಸು ಮೂತ್ರ ಪುರೀಶೇ ಕುರ್ಯಾತ್ ನ ನಿಷ್ಠೀವೇತ್ ನ ವಿವಸನಃ ಸ್ನಾಯಾತ್ ಗುಹ್ಯೋ ವಾ ಏಷೋಗ್ನಿ ಏತಸ್ಯ ಅಗ್ನೇಃ ಅನತಿದಾಹಾಯ. ವೇದ ಮಂತ್ರಗಳೆಲ್ಲ ಹೇಳ್ತಾ ಇದೆ. ನೀರಿನಲ್ಲಿ ಅಗ್ನಿದೇವರ ವಿಶೇಷ ಸನ್ನಿಧಾನ ಇರುತ್ತೆ. ನೀರಿನಲ್ಲಿ ಎಲ್ಲೋ ಗಂಗಾ ನದಿಗೋ ಅಥವಾ ಯಮುನಾ ನದಿಗೋ ಕಾವೇರಿ ನದಿಗೋ ತುಂಗಾ ನದಿಗೋ ಗೋದಾವರಿ ನದಿಯಲ್ಲಿಯೋ ಮಹಾಕುಂಭ ಮುಂತಾದಂತಹ ಸಂದರ್ಭಗಳಲ್ಲಿ ಹೋಗಿರ್ತೇವೆ. ಅಲ್ಲಿ ಹೇಳ್ತಾರೆ ನ ಅಪ್ಸು ಮೂತ್ರ ಪುರೀಶೇ ಕುರ್ಯಾತ್, ನೀರಿನಲ್ಲಿಯೇ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಬಾರ್ದು. ನ ನಿಷ್ಠೀವೇತ್, ಹಂಗೆ ಬಾಯಲ್ಲಿ ಏನೋ ಬಂತು ಅಂತಂದು ಥೂ ಥೂ ತಂದ ಆ ನದಿಯಲ್ಲೇ ಉಗುಳಬಾರ್ದು. ವಿವಸ್ತ್ರರಾಗಿ ಸ್ನಾನ ಮಾಡಬಾರ್ದು. ಇದರಲ್ಲಿ ಅದೃಶ್ಯವಾಗಿ ಅಗ್ನಿದೇವರ ವಿಶೇಷ ಸನ್ನಿಧಾನ ಇರುತ್ತೆ. ಅಗ್ನಿಯ ಅಪಾವಿತ್ರ್ಯಕ್ಕೆ ಇದು ಕಾರಣವಾಗತ್ತೆ. ದೇವತೆಗಳಿಗೆಲ್ಲ ನಮ್ಮ ಮೇಲೆ ಕೋಪ ಬರುತ್ತೆ. ಅದರಿಂದ ದೇವತೆಗಳ ಕೋಪಕ್ಕೊಳಗಾಗಿ ರಮಾದೇವಿಯ ಆವೇಶ ಇವರಲ್ಲಿ ಆಗದೇ ಇದ್ದೀತು. ಯಾವುದಕ್ಕೋಸ್ಕರ ಅಪ್ಸರೆಯರೆಲ್ಲ ಈ ಗೋಪಿಕೆಯರಾಗಿ ಹುಟ್ಟಿ ಇಲ್ಲಿ ಕಾತ್ಯಾಯನಿ ವ್ರತವನ್ನ ಮಾಡ್ತಾ ಇದ್ದಾರೋ ಆ ಎಲ್ಲ ವ್ರತವು ನಿಷ್ಫಲವಾಗಬೇಕಾದೀತು ಅಂತ ಈ ಭಯದಿಂದ ಭಗವಂತನ ಎದುರಿನಲ್ಲಿ ನಾಚಿಕೆಯನ್ನ ಬಿಟ್ಟು ಭಕ್ತಿಯಿಂದ ಕೈ ಜೋಡಿಸಿ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಾವು ದೇವ್ರ ಮುಂದೆ ಹೋದಾಗ್ಲೂ ಕೂಡ ಕೆಲವೊಮ್ಮೆ ಶಾಠ್ಯ ಇಟ್ಕೊಂಡಿರ್ತೇವೆ. ಅವರು ಬಟ್ಟೆಯನ್ನು ಮುಚ್ಚಿಕೊಂಡು ತಮ್ಮ ಗುಪ್ತಾಂಗಗಳನ್ನು ಮುಚ್ಚಿಕೊಂಡು ಒಂದೇ ಕೈಯಿಂದ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ನಾವು ಹಾಗೆ ನಮ್ಮ ತಪ್ಪುಗಳನ್ನು ದೇವರ ಎದುರಿನಲ್ಲಿ ಮುಚ್ಚಿಕೊಂಡು ಹಾಗೆಯೇ ನಮಸ್ಕಾರ ಮಾಡ್ತಾ ಇರ್ತೇವೆ. ನಾವು ದೇಹವನ್ನ ವಸ್ತ್ರಗಳಿಂದ ಮುಚ್ಚಿಕೊಂಡಿದ್ರು ನಮ್ಮ ತಪ್ಪುಗಳನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ನಮಸ್ಕಾರ ಮಾಡ್ತಾ ಇರ್ತೇವೆ. ದೇವರ ಎದುರಿನಲ್ಲಿ ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಬೇಡಿ. ಏನೇನು ತಪ್ಪುಗಳನ್ನ ಮಾಡಿದ್ದೀರೋ ಅದೆಲ್ಲವನ್ನ ದೇವರ ಎದುರಿನಲ್ಲಿ ಅನಾಯಾಸವಾಗಿ ಒದರಿ ಬಿಡ್ಬೇಕು. ದೇವರಿಗೆ ಅಷ್ಟೇ ಕೇಳೋ ಹಾಗೆ ಒದರ್ಬೇಕು. ಪಕ್ಕದಲ್ಲಿದ್ದವ್ರು ಕೇಳಿದ್ರು ಅಂದ್ರೆ ಸಾಯ ತನಕ ಮತ್ತದ್ನೇ ಆಡ್ಕೊಳ್ತಾರೆ. ಅದನ್ನ ಹೇಳ್ತಾರೆ. ಅದರಲ್ಲೂ ಯೋಗ್ಯರಾದವರು ಮತ್ತೊಬ್ಬರಿಗೆ ಎಂದಿಗೂ ನಿಮ್ಮ ತಪ್ಪುಗಳನ್ನ ಹೇಳಿ ನಿಮಗೆ ಅದರಿಂದ ಅಪಾಯವಾಗದೇ ಇರುವ ಜನರ ಎದುರಿನಲ್ಲಿ ಅಷ್ಟೇ ಹೇಳ್ಬೇಕು. ಯಾರು ಅಂದ್ರೆ ಯಾರ ಕಣ್ಣಿಗೂ ಕಾಣದೇ ಇರುವ ದೇವತೆಗಳ ಬಳಿಯಲ್ಲಿ ನಮ್ಮ ತಪ್ಪುಗಳೆಲ್ಲವನ್ನು ಹೇಳಿಕೊಂಡು
ಕೃಷ್ಣನಿಗೆ ಗಟ್ಟಿಯಾಗಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಕೈ ಜೋಡಿಸಿ ನಮಸ್ಕಾರ ಮಾಡಬೇಕು. ಪರಮಾತ್ಮನಿಗೆ ಮಾಡುವ ನಮಸ್ಕಾರದಂತಹ ದೊಡ್ಡ ಪ್ರಾಯಶ್ಚಿತ್ತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅವರೆಲ್ಲರಿಗೆ ಗೊತ್ತಿತ್ತು ಕೃಷ್ಣ ಎದುರಿನಲ್ಲಿದ್ದಾನೆ, ಕೃಷ್ಣನಿಗೆ ನಮಸ್ಕಾರ ಮಾಡಿದರೆ ಆಗದೇ ಇರುವ ಪಾಪ ಪರಿಹಾರವೇ ಇಲ್ಲ ಅಂತಂದುಕೊಂಡು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಈ ಪ್ರಾಯಶ್ಚಿತ್ತಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇದ್ದಾರೆ. ತಾಸ್ತಥಾವನತಾ ದೃಷ್ಟ್ವಾ ಭಗವಾನ್ ದೇವಕೀ ಸುತಃ ಪಾಂಸಾಂಸಿ ತಾಭ್ಯ ಪ್ರಾಯಚ್ಛತ್ ಕರುಣಃ ಸ್ನೇಹ ತೋಷಿತಃ. ಬಾಲಕಿಯರೆಲ್ಲ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ, ತನ್ನ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂತ ನೋಡಿದಾಗ ಕೃಷ್ಣ ಏನ್ ಹೇಳ್ತಾನೋ ಅದನ್ನ ಮಾಡಿಬಿಡ್ಬೇಕಷ್ಟೆ. ಕೃಷ್ಣ ಹೇಳಿದ್ದನ್ನು ಮಾಡಿಬಿಟ್ರೆ ಜೀವನದಲ್ಲಿ ಕಷ್ಟ ಇರೋದಿಲ್ಲ, ಅವನ ರಕ್ಷಕನಾಗಿರ್ತಾನೆ. ಈಗ ತಂದೆ ತಾಯಿಗಳು ಮೇಲಿನಿಂದ ಜಿಗಿ ನಾವು ಹಿಡಿತೇವೆ ಅಂತ ಹೇಳ್ತಾರೆ. ಅವ್ರ ಮಾತನ್ನು ಕೇಳಿ ಹಿಂದೂ ಮುಂದೂ ನೋಡ್ದೇನೆ ಮಗು ಜಿಗದ್ ಬಿಡತ್ತೆ. ತಂದೆ ತಾಯಿಯಂದಿರು ಅವರನ್ನ ರಕ್ಷಣೆ ಮಾಡ್ತಾರೆ. ಕೃಷ್ಣ ಇಲ್ಲಿ ಹೇಳಿದ್ದಾನೆ, ಇಡೀ ಜಗತ್ತಿಗೆ ಒಡೆಯ ಇವನು ಅಂತ ಈ ಗೋಪಿಕೆಯರಿಗೆ ಗೊತ್ತಿದೆ. ನಾನು ಹೇಳ್ದಾಗ ನಮಸ್ಕಾರ ಮಾಡಿ ನಿಮ್ಮ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗತ್ತೆ ಅಂತ ಹೇಳಿದಾಗ ಅವರು ಕೃಷ್ಣನ ಮಾತುಗಳಲ್ಲಿ ಅಷ್ಟು ವಿಶ್ವಾಸ ಇಟ್ಟು ನಮಸ್ಕಾರ ಮಾಡಿದಾಗ ನಮೇ ಭಕ್ತ ಪ್ರಣಶ್ಯತಿ, ಯಾರು ನನ್ನ ಭಕ್ತರಿದ್ದಾರೋ ಅವ್ರು ಎಂದಿಗೂ ಅವನತಿಯನ್ನ ಅಪಾಯಕ್ಕೆ ಒಳಗಾಗೋದಿಲ್ಲ ಅಂತ ಕೃಷ್ಣನ ದೊಡ್ಡದಾದಂತಹ ಅಭಯ ನಮ್ಮ ಎದುರಿನಲ್ಲಿರುವಂತಹದ್ದು. ಕೃಷ್ಣ ಕರುಣಾಳು ಅವರ ಭಕ್ತಿಗೆ ಮೆಚ್ಚಿ ಅವರ ವ್ರತದ ಪೂರ್ತಿಯನ್ನು ಮಾಡಿ ಅವರಿಗೆ ಬಟ್ಟೆಗಳನ್ನು ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದೃಢಂ ಪ್ರಲಬ್ಧಾಸ್ತ್ರಪಯ ಚ ಹಾಪಿತಾಃ ಪ್ರಸ್ತೋಭಿತಾ ಕ್ರೀಡನ ವಚ್ಚಕಾರಿತಾಃ ವಸ್ತ್ರಾಣಿ ಚೈವಾಪಹೃತಾನ್ಯಥಾಪ್ಯಮುಂ ನೈವಾಭ್ಯಸೂಯನ್ ಪ್ರಿಯ ಸಂಗ ನಿರವೃತಾಃ. ಗೋಪಿಯರೆಲ್ಲ ಇಡೀ ಗೋಪಿ ವಸ್ತ್ರಾಪಹಾರಕಃ ಅನ್ನೋದನ್ನ ಹಾಗೇ ಒಂದು ಶ್ಲೋಕದಲ್ಲಿ ಇಡೀ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಗೋಪಿಯರೆಲ್ಲ ಜಲವಿಹಾರದಲ್ಲಿ ಮಗ್ನರಾಗಿದ್ದಾರೆ. ಅವರೆಲ್ಲ ಕೃಷ್ಣನನ್ನ ಮರೆತು ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಅಲ್ಲಿ ವಿಹಾರದಲ್ಲಿ ತೊಡಗಿದಾಗ, ಅಂದ್ರೆ ಕೃಷ್ಣ ಬಂದಿದ್ದನ್ನು ನೋಡಿಲ್ಲ ಅವರು, ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಅಲ್ಲಿ ವಿಹಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಾಲಕರ ಎದುರಿನಲ್ಲಿ ವಸ್ತ್ರವಿಹೀನರಾಗಿ ಇವರೆಲ್ಲ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ಸನ್ನಿಹಿತರಾಗಿದ್ದಾರೆ. ಆ ದೇವತೆಗಳ ಸನ್ನಿಧಾನ ಪಾತ್ರವಾದಂತಹ ಯಮುನೆಯಲ್ಲಿ ವಿವಸ್ತ್ರರಾಗಿ ನಗ್ನರಾಗಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನಿಧಾನವಾಗಿ ಅವರೆಲ್ಲರ ಬಟ್ಟೆಯನ್ನ ಎತ್ತಿಕೊಂಡು ಅವರನ್ನ ವಂಚಿಸಿ ಮರದ ಮೇಲೆ ಹತ್ತಿ ನೀವು ಎಲ್ಲರೂ ಹೇಗಿದ್ದೀರೋ ಹಾಗೆ ಹೊರಗಡೆಯಲ್ಲಿ ಬರಬೇಕು ಅಂತ ಹೇಳಿ ಅವರ ಲಜ್ಜೆಯನ್ನು ಬಿಡಿಸಿದ. ಎಲ್ಲರ ಎದುರಿನಲ್ಲಿ ನಗೆಪಾಟಲಿಗೆ ಈಡಾಗುವ ಹಾಗೆ ಮಾಡಿದ. ಎಷ್ಟು ಜನ ನೋಡಿ, ನಾವು ಇದು ಒಂದು ಸಾಮಾನ್ಯವಾದಂಥ ನಿಯಮ. ಇದು ಜನರು ನಮ್ಮ ಬಗ್ಗೆ ಯಾವುದನ್ನೇ ಹೆಚ್ಚಿಗೆ ಆಡ್ಕೊಳ್ತಾರೋ ಅದು ನಮ್ದು ಕಡಿಮೆ ಆಗುತ್ತೆ. ನಾವು ಮಾಡಿದ ತಪ್ಪುಗಳನ್ನ ತುಂಬಾ ಜನ ಆಡ್ಕೊಳ್ತಾ ಇದ್ದಾರೆ ಅಂತಾದ್ರೆ ನಾವು ವಸ್ತುತಃ ತಪ್ಪನ್ನು ಮಾಡದೇನೆ ತಪ್ಪು ಅಂತ ಭ್ರಮಿಸಿ ಆ ತಪ್ಪುಗಳನ್ನು ತುಂಬಾ ಜನರು ಮಾತನಾಡಿಕೊಳ್ತಾ ಇದ್ದಾರೆ ಅಂತಂದ್ರೆ ಬಹಳ ಸಂತೋಷ ಪಡ್ಬೇಕಂತ. ಆ ತಪ್ಪಿನಿಂದ ಏನೇನು ಪಾಪಕರ್ಮಗಳು ನಮ್ಮಲ್ಲಿ ಇರತ್ತೋ ಅದು ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ ಹೇಳ್ತಾರಲ್ಲ, ಯಾರು ನಮ್ಮ ಬಗ್ಗೆ ಆಡಿಕೊಳ್ತಾ ಇರ್ತಾನೋ ನಮ್ಮ ಪಾಪಗಳೆಲ್ಲ ಅವನಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡತ್ತೆ. ಯಾರೋ ನಾವು ಒಳ್ಳೆ ಕೆಲಸ ಮಾಡಿದ್ದನ್ನ ಗುಪ್ತವಾಗಿ ನೋಡ್ಬಿಟ್ಟು ಇವನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತಂದ್ರೆ ಸಂತೋಷ ಪಡಬಾರ್ದು, ಎದೆಯಲ್ಲಿ ಕಲ್ಲಿಟ್ಕೊಂಡು ಕೊಡ್ಬೇಕು. ಯಾಕೆಂದ್ರೆ ನಾವು ಮಾಡಿದ ಪುಣ್ಯಗಳೆಲ್ಲವನ್ನು ಕೂಡ ಕಸಿದುಕೊಳ್ತಾ ಇರ್ತಾನವನು. ಯಾರು ನಮ್ಮ ಯಾವ ಕರ್ಮಗಳನ್ನ ಚೆನ್ನಾಗಿ ಮಾತನಾಡ್ತಾ ಇರ್ತಾರೋ ಅವರಿಗೆ ಆ ಎಲ್ಲ ಫಲಗಳು ಹೋಗ್ತಾ ಇರುತ್ತೆ. ನಾವು ಇನ್ನೊಬ್ಬರ ಬಗ್ಗೆ ಅವ್ರು ಮಾಡಿದ ತಪ್ಪುಗಳನ್ನು ತುಂಬಾ ಹೇಳ್ತಾ ಇದ್ದೇವೆ ಅಂತಂದ್ರೆ ಅವರ ಪಾಪ ಕರ್ಮಗಳು ನಮಗ್ ಬಂತು ಅಂತ ಅರ್ಥ. ಇದು ಸಜ್ಜನರ ಬಗ್ಗೆ ಹೇಳ್ತಾ ಇರೋದು. ಯಾರ್ಯಾರು ದುರ್ಜನರು, ಹಿರಣ್ಯಕಶಿಪು, ರಾವಣ, ನಾಸ್ತಿಕರು ಅವರೆಲ್ಲ ಇದ್ದಾರಲ್ಲ, ಅವರ ಪಾಪಗಳನ್ನು ಹೇಳಬೇಕು. ಅವ್ರ ಪಾಪಗಳನ್ನು ಹೇಳಿದಾಗ ಅದರಿಂದ ಅನರ್ಥ ನಮಗ್ ಬರುತ್ತೆ ಅಂತ ಯೋಚನೆ ಮಾಡಬೇಡಿ, ಅದು ಬರೋದಿಲ್ಲ. ಸಜ್ಜನರಾದವ್ರು ಯಾರು ಇರ್ತಾರೋ, ನಮಗೆ ಆ ವ್ಯಕ್ತಿಯ ಕರ್ಮಗಳ ಬಗ್ಗೆ ಪರಿಪೂರ್ಣವಾದ ಅರಿವು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆ ತಪ್ಪುಗಳ ಬಗ್ಗೆ ಹಿಂದೂ ಮುಂದೂ ಗೊತ್ತಿಲ್ಲದೇನೆ ಮಾತನಾಡಿದರೆ, ಒಂದು ವೇಳೆ ಅವನು ನಿರಪರಾಧಿ ಆಗಿದ್ದ ಅಂತಾದ್ರೆ ಅವನು ಮಾಡಿದ ಪಾಪ ಕರ್ಮಗಳನ್ನೆಲ್ಲವನ್ನು ಕೂಡ ಪರಮಾತ್ಮ ನಮಗೆ ನಮ್ಮ ಬೆನ್ನಿಗೆ ತಂದು ಗಂಟು ಹಾಕಿ ಬಿಡ್ತಾನೆ. ನಾವು ಮಾಡಿದ ಒಳ್ಳೆಯ ಕರ್ಮಗಳನ್ನ, ಒಂದು 4-6 ಜನರು ಮಾಡಿದ ಒಳ್ಳೆಯ ಕರ್ಮಗಳನ್ನ ನೀವು ಹೇಳ್ತಾ ಇದ್ದೀರಿ, ಆ ವ್ಯಕ್ತಿಯ ಬಗ್ಗೆ ಒಂದು 4-6 ಜನರ ಮಧ್ಯದಲ್ಲಿ ಹೇಳ್ತಾ ಇದ್ದೀರಿ ಅಂತಂದ್ರೆ
ಅವರು ಗಳಿಸಿದ ಪುಣ್ಯದಲ್ಲಿ ಒಂದಿಷ್ಟು ಅಂಶಗಳನ್ನು ತಂದು ಅವರ ಬಗ್ಗೆ ಒಳಿತನ್ನ ಮಾತನಾಡಿದ್ದಾರಲ್ಲ, ಒಳ್ಳೆಯ ಗುಣಗಳನ್ನು ಗುರುತಿಸಿದ್ದಾನಲ್ಲ, ಗುಣಗ್ರಾಹಿಯಾಗಿದ್ದಾನಲ್ಲ, ಆ ಕಾರಣದಿಂದ ದೇವರು ಇವನಲ್ಲಿ ಆ ಪುಣ್ಯದ ಒಂದಿಷ್ಟು ಅಂಶಗಳನ್ನ ಹಾಕ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ನಗೆಪಾಟಲಿಗೆ ಈಡಾಗುವ ಹಾಗೆ ಮಾಡಿದ ಒಂದ್ 4-6 ಜನ ಇದರ ಬಗ್ಗೆ ಮಾತನಾಡಿ ಬಿಟ್ರು ಅಂತಂದ್ರೆ ಅವರ ಪಾಪ ಕರ್ಮಗಳೆಲ್ಲವೂ ಹೋಗಿಬಿಡ್ತು, ಅವರನ್ನ ಶುದ್ಧರನ್ನಾಗಿ ಮಾಡ್ತಾ ಇದ್ದಾನೆ. ಅವರೆಲ್ಲರನ್ನೂ ಕೂಡ ಆಟದ ಬೊಂಬೆಗಳಂತೆ ಆಡಿಸ್ತಾ ಇದ್ದಾನೆ. ಹೀಗೆ ತಮ್ಮ ವಸ್ತ್ರಗಳನ್ನ ಕೃಷ್ಣ ಅಪಹಾರ ಮಾಡಿದ್ದಾನೆ. ಆದ್ರೂ ಕೃಷ್ಣನಲ್ಲಿ ಲವಲೇಶದಷ್ಟು ಕೋಪ ಮಾಡಿಕೊಳ್ಳಿಲ್ಲ ಗೋಪಿಕೆಯರು. ಯಾಕೆ ಅಂತಂದ್ರೆ ತಾವೆಲ್ಲ ವ್ರತ ಮಾಡಿ ಯಾರನ್ನ ಮದುವೆ ಆಗ್ಬೇಕು ಅಂತ ಬಯಸಿದ್ದಾರೋ ಅಂತಹ ಕೃಷ್ಣನೇ ಅನಾಯಾಸವಾಗಿ ಬಂದು ತಮ್ಮ ವ್ರತದಲ್ಲಾದಂತಹ ಲೋಪದೋಷಗಳನ್ನ ಪರಿಹಾರ ಮಾಡಿ ತಮ್ಮ ವ್ರತವನ್ನು ಪೂರ್ತಿ ಮಾಡಿದ್ದಾನೆ ಅಂತಂದ್ರೆ ನಮ್ಮ ವ್ರತ ಪರಿಪೂರ್ಣವಾದಂತೆಯೇ, ನಾವು ಮಾಡಿದಂತಹ ಕರ್ಮ ಕೃಷ್ಣನಿಗೆ ಅರ್ಪಿತವಾಯಿತು, ಕೃಷ್ಣ ನಮಗೆ ಒಲಿದಿದ್ದಾನೆ ಅಂತಂದುಕೊಂಡು ಬಹಳ ಸಂತೋಷವನ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಆ ಬಟ್ಟೆಯನ್ನ ಉಟ್ಟುಕೊಳ್ತಾ ಇದ್ದಾರೆ. ಅಲ್ಲೇ ಕೃಷ್ಣನ ನೋಡ್ತಾ ನಿಲ್ತಾ ಇದ್ದಾರೆ, ಮತ್ತು ವಾಪಸ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರೆಲ್ಲರೂ ಕೂಡ ಕೃಷ್ಣನನ್ನ ಮದುವೆ ಆಗ್ಬೇಕು ಆ ಕ್ಷಣದಲ್ಲಿಯೇ ಅಂತಂದುಕೊಂಡು ಅಲ್ಲಿಯೇ ನಿಂತಿದ್ದಾರೆ. ಒಂದು ಕ್ಷಣವೂ ಅಲ್ಲಿಂದ ಕದಲ್ತಾ ಇಲ್ಲ. ಪರಿಧಾಯ ಸ್ವಭಾಸಾಂಸಿ ಪ್ರೇಷ್ಠ ಸಂಗಂ ಅಸಜ್ಜಿತಾಹ ಗೃಹೀತ ಚಿತ್ತಾಹ ನ ಉಚ್ಚೇಲುಹು ತಸ್ಮಿನ್ ಲಜ್ಜೇಷಿತ ಈಕ್ಷಣಾಹ. ಲಜ್ಜೆಯಿಂದ ಕೃಷ್ಣನನ್ನೇ ನೋಡ್ತಾ ಕೃಷ್ಣನನ್ನ ಮದುವೆ ಆಗ್ಬೇಕು ಅನ್ನುವ ಆಸೆಯಿಂದಾಗಿ ಅಲ್ಲಿಯೇ ನಿಂತಿದ್ದಾರೆ. ಆ ಯಮುನಾ ನದಿಯ ತೀರವನ್ನು ಬಿಟ್ಟು ಆ ಕಡೆ ಈ ಕಡೆಯಲ್ಲಿ ಕದಲ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರ ಬಯಕೆಯನ್ನು ತಿಳಿದಂತಹ ಕೃಷ್ಣ ಮುಂದೆ ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾನೆ. ತಾಸಾಂ ವಿಜ್ಞಾಯ ಭಗವಾನ್ ಸ್ವಪಾದ ಸ್ಪರ್ಶ ಕಾಮ್ಯಯ ಧೃತ ವ್ರತಾನಾಂ ಸಂಕಲ್ಪಂ ಆಹ ದಾಮೋದರ ಅಬಲಾಹ ದಾಮೋದರೋ ಅಬಲಾಹ. ಆ ಕೃಷ್ಣ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ, ಮುಂದೆ ಅವರ ಮಾತುಗಳನ್ನ, ಅವರ ಬಯಕೆಗಳನ್ನ ಕೃಷ್ಣ ಹೇಗೆ ಈಡೇರಿಸ್ತಾನೆ ಅನ್ನುವ ಕಥೆಗಳೆಲ್ಲವನ್ನೂ ಕೂಡ ಮತ್ತೆ ಮುಂದಿನ ಭಾಗದಲ್ಲಿ ನಿರೂಪಣೆ ಮಾಡ್ತಾರೆ. ಆ ಕಥೆಯನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.